ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಕೇಳಬಹುದಾದ ಫೆಸ್ಟಿವಲ್ ಮೇಲಿನ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಟೋಟಲಿ ಎಷ್ಟು ಫೆಸ್ಟಿವಲ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಟೋಟಲಿ 60 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ತೀವಿ, ಸರಿನಾ? ಸೊ ಹಾಗಾದ್ರೆ ಸರ್ ಈ ಒಂದು ಕ್ಲಾಸ್ ಫೆಸ್ಟಿವಲ್ ಮೇಲೆ ಪ್ರಶ್ನೆ ಯಾವ್ಯಾವ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ? ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರನಾ, ಸ್ಟೇಟ್ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಮಾತ್ರನಾ ಅಂತ. ಸೊ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಾವು ಬೈಫರ್ಗೇಷನ್ ಮಾಡ್ಕೊಂಡ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಿಮಗೆ ಮಿನಿಮಮ್ ಒಂದು ಪ್ರಶ್ನೆನ ಕೇಳ್ತಾನೆ, ಸರಿನಾ? ಆ ಒಂದು ಪ್ರಶ್ನೆ ಹೇಗೆ ಅಂತ ಕನ್ಸಿಡರ್ ಮಾಡ್ತಾನೆ ಅಂದ್ರೆ ಟಫ್ ಲೆವೆಲ್ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಿ ಸ್ಟೇಟ್ ಲೆವೆಲ್ ಅಲ್ಲಿ ನಿಮಗೆ ಸ್ಟ್ಯಾಟಿಕ್ ಜಿಕೆ ಅಂತ ಒಂದು ಪ್ರಶ್ನೆನ ಕೇಳ್ತಾನೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ನಿಮಗೆ ಹಾಗೆ ಮಾಡಲ್ಲ. ಸೊ ಮಿನಿಮಮ್ ನಿಮಗೆ 2 ಪ್ರಶ್ನೆ ಆದರೂ ಕೂಡ ಈ ತರಹ ಸ್ಟ್ಯಾಟಿಕ್ ಜಿಕೆ ಮೇಲೆ ನಿಮಗೆ ಕೇಳ್ತಾನೆ, ಸರಿನಾ? ಸೊ ನೀವು ಮುಂಬರ್ತಕ್ಕಂತಹ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಯಾರ್ಯಾರು ಬರೀತಿದ್ರಲ್ವಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಕ್ಲಾಸ್ ಕೂಡ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೋರಿಗೆ ಆಲ್ಮೋಸ್ಟ್ ಯೂಸ್ಫುಲ್ ಆಗೇ ಆಗುತ್ತೆ, ಮುಂಬರ್ತಕ್ಕಂಥ RRB ಡಿ ಗ್ರೂಪ್ ಅವರಿಗೆ ಸ್ಪೆಷಲಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ SSC MTS ಮತ್ತು CHSL, ಇವಾಗ CHSL ಡೇಟ್ ಕೂಡ ಔಟ್ ಆಗಿದೆ, ಯಾರು ನೋಡಿಲ್ಲ ಅಲ್ವಾ? ಪ್ಲೀಸ್ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ ಹೋಗಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಹೆಮಿಸ್ ಉತ್ಸವವನ್ನು ಯಾವ ರಾಜ್ಯ ಅಥವಾ UTಯಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಹೆಮಿಸ್ ಅಂತ ಒಂದು ಉತ್ಸವ ಇದೆ ಅಂತೆ, ಅದು ಯಾವ ಒಂದು ರಾಜ್ಯದಲ್ಲಿ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಆಚರಣೆ ಮಾಡ್ತದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಲಡಾಖ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕರ್ನಾಟಕ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪಂಜಾಬ್. ಸೊ ಇಲ್ಲಿ ಎಲಿಮಿನೇಟ್ ಮಾಡಬಹುದು ಯಾವುದನ್ನ? ಕರ್ನಾಟಕ ಅಂತ. ಯಾಕೆ ಕರ್ನಾಟಕದಲ್ಲಿರೋದು ನಮಗೆ ಗೊತ್ತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಲಡಾಖ್ ಅಂತ ಹೇಳ್ತೀವಿ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಹೆಮಿಸ್ ಉತ್ಸವ ಎಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಲಡಾಖ್ದಲ್ಲಿ ಆಚರಣೆ ಮಾಡಲಾಗ್ತದೆ. ಸರ್ ಜಮ್ಮು ಕಾಶ್ಮೀರ ಅಂತ ನಾನು ಓದಿದ್ದೀನಿ. ಹೌದು ಸರ್, ಜಮ್ಮು ಕಾಶ್ಮೀರ ಅಂತ ಓದಿರ್ತೀರಿ. ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಕ್ಕಂಥ ಹಬ್ಬ ಲಡಾಖಲ್ಲಿ ಮಾಡಬಾರ್ದು ಅಂತ ರೂಲ್ ಇದೆಯಾ? ಯಾಕೆಂದರೆ ಎರಡೂ ಕೂಡ ನೀವು ಬಾರ್ಡ್ರನ್ನು ಹಂಚ್ಕೊಂಡಿದ್ದೇವೆ. ಇವಾಗ 2019ಕ್ಕಿಂತ ಮುಂಚೆ ನೋಡಿದ್ರೆ ಎರಡೂ ಕೂಡ ಜಮ್ಮು ಕಾಶ್ಮೀರ ಅಂತ ನಾವು ಕನ್ಸಿಡರ್ ಮಾಡ್ತಿದ್ವಿ. ಸೊ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿನ ಎಷ್ಟೋ ಸಂಸ್ಕೃತಿಗಳು ಈ ಮಹಾರಾಷ್ಟ್ರದಲ್ಲಿದ್ದಾವೆ. ಸ್ಪೆಷಲಿ ಹೇಳೋದಾದರೆ ಸೌತ್ ಮಹಾರಾಷ್ಟ್ರ ಅಂತ ಹೇಳ್ತೀವಿ, ಸರಿನಾ? ಆ ಸೌತ್ ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಸಿಮಿಲರ್ ಇದ್ದಾವೆ. ಸೊ ಆ ರೀತಿ ಈ ಹೆಮಿಸ್ ಉತ್ಸವ ಅಂತ ನಿಮ್ಗೆ ಏನಾದರೂ ಕೊಟ್ಟರೆ ಫಸ್ಟ್ ಪ್ರಿಫರೆನ್ಸ್ ಜಮ್ಮು ಕಾಶ್ಮೀರ ಇರಲಿ, ಸರಿನಾ? ಜಮ್ಮು ಕಾಶ್ಮೀರ ಆಪ್ಷನಲ್ಲಿ ಕೊಡಲಿಲ್ಲ ಅಂದರೆ ಅವಾಗ ನೀವು ಹೋಗಬೇಕಾಗಿರೋದು ಲಡಾಖ್ ಅಂತ. ಸರ್ ಲಡಾಖ್ ಕೊಟ್ಟಿರಲಿಲ್ಲ ಅಂದರೆ ನಾನು ಸಿಕ್ಕಿಂ ಅಂತ ಹೋಗಲ್ಲ? ಎರಡೇ ಕೊಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ನುವಾಖಾಯ್ ಹಬ್ಬವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ನೌಖಾಯ್ ಹಬ್ಬವನ್ನು ಅಥವಾ ನುವಾಖಾಯ್ ಹಬ್ಬವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಪಂಜಾಬ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ನಿಮಗೆ ಹೀಗೆ ಕೊಡ್ಬೋದಾಗಿತ್ತು, ಏನು? ನುವಾಖಾಯ್ ಅಥವಾ ನೌಖಾಯ್ ಹಬ್ಬವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೊಟ್ಟು ಆಪ್ಷನ್ ಏನು ಕೊಡ್ಬೋದಾಗಿತ್ತು ಅಂದರೆ ರಾಜಸ್ಥಾನದ ಬದಲಾಗಿ ಇಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಕೊಡ್ಬೋದಾಗಿತ್ತು ನಿಮಗೆ. ಯಾವುದು? ವೆಸ್ಟ್ ಬೆಂಗಾಲ್ ಅಂತ, ಸರಿನಾ? ಸೊ ಇವಾಗ ಯಾವ್ದು ಆನ್ಸರ್ ಆಗುತ್ತೆ? ಸೊ ಆಪ್ಷನ್ ಯಾವುದೇ ಕೊಟ್ಟರು ಕೂಡ ಇಲ್ಲಿ ಆನ್ಸರ್ ಆಗೋದು ಯಾವುದು ಅಂದರೆ ಒಡಿಶಾ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ಒಡಿಶಾ ಕೊಟ್ಟಿರಲಿಲ್ಲ ಅಂತಂದರೆ, ಹಾಗೆ ಇಲ್ಲಿ ಪ್ರಧಾನವಾಗಿ ಅಂತ ಕೂಡ ಕೊಟ್ಟಿರಲಿಲ್ಲ ಅಂದರೆ ಆನ್ಸರ್ ಯಾವುದಾಗಿರೋದು ಅಂದರೆ ವೆಸ್ಟ್ ಬೆಂಗಾಲ್ ಕೂಡ ಆಗಿರೋದು. ಯಾಕಂದರೆ ನೌಕಾಯ್ ಹಬ್ಬ ಏನಿದೆ ಅಲ್ವಾ, ಈ ನೌಕಾಯ್ ಅನ್ನೋ ಹಬ್ಬ ವೆಸ್ಟ್ ಬೆಂಗಾಲಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಕೆಲವೊಂದು ಎಕ್ಸಾಮಲ್ಲಿ ವೆಸ್ಟ್ ಬೆಂಗಾಲೇ ಆನ್ಸರ್ ಕೊಟ್ಟಿದ್ದಾನೆ. ಬಟ್ ಪ್ರೈಮರ್ಲಿ ಎಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಈ ಒಂದು ನೌಕಾಯ್ ಹಬ್ಬ ಒಡಿಶಾದಲ್ಲಿ ಆಚರಣೆ ಮಾಡ್ತಾರೆ, ಸರಿನಾ? ನಿಮಗೆಲ್ಲವೂ ಎಲ್ಲ ರೀತಿಯಿಂದ ಮಾಹಿತಿ ಗೊತ್ತಿರಲಿ. ಸೊ ಎರಡನೇ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ ಒಡಿಶಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸಂಗಾಯ್ ಹಬ್ಬವನ್ನು ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ, ಸರಿನಾ? ಯಾವುದು ಸಂಗಾಯ್ ಹಬ್ಬ? ಯಾವ ಒಂದು ರಾಜ್ಯದಲ್ಲಿ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ತ್ರಿಪುರಾ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸಂಗಾಯ್ ಹಬ್ಬ ಅಥವಾ ಸಂಗಾಯ್ ಹಬ್ಬ ಅಂತ ನಾವು ಕರಿತೀವಿ. ಸೊ ಇಂಗ್ಲೀಷಲ್ಲಿ ಬರೆದ್ರೆ SANGI ಅಂತ ಹಾಕ್ತೀವಿ, ಸರಿನಾ? ಸೊ ಇದಕ್ಕೆ ಯಾವುದಾಗುತ್ತೆ ಆನ್ಸರ್? 1 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದಾ? ಯಾವುದು? ಮಣಿಪುರ, ಸರಿನಾ? ಯಾವುದು ಅಂತಂದರೆ ಮಣಿಪುರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ? 4ನೇ ಪ್ರಶ್ನೆ, 2025ರ ಮಹಾಕುಂಭಮೇಳವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ನಗರದಲ್ಲಿ ಮಹಾಕುಂಭಮೇಳ ಆಯೋಜಿಸಲಾಗಿತ್ತು ಇತ್ತೀಚೆಗೆ? ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಪ್ರಯಾಗ್ರಾಜ್, ಆಪ್ಷನ್ ಬಿ ನಾಸಿಕ್, ಆಪ್ಷನ್ ಸಿ ಹರಿದ್ವಾರ, ಆಪ್ಷನ್ ಡಿ ಉಜ್ಜಯಿನಿ, ಸರಿನಾ? ಸೊ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ ಕೂಡ ಏನಿದೆ ಅಂತಂದರೆ ಕುಂಭಮೇಳಗಳು ಎಲ್ಲೆಲ್ಲಿ ಯಾವ್ಯಾವ ಜಾಗಗಳಲ್ಲಿ ನಡೀತವೆ ಅಂತ ನಿಮ್ಗೆ ಕೇಳ್ತಾನೆ, ಸರಿನಾ? ಅವಾಗ ನೀವು ಹೇಳಬೇಕಾಗಿರೋದು 4 ಸ್ಥಳಗಳು. ಯಾವುದ್ಯಾವ ಸ್ಥಳ? ಒಂದು ಪ್ರಯಾಗ್ರಾಜ್, ಇನ್ನೊಂದು ನಾಸಿಕ್, ಹರಿದ್ವಾರ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಉಜ್ಜಯಿನಿ ಅಂತ ಹೇಳ್ತೀವಿ. ಸೊ ಹಾಗಾದರೆ 4 ಈ ಕುಂಭಮೇಳ ನಡೀತಕ್ಕಂತಹ ಸ್ಥಳಗಳಲ್ಲಿ ಯಾವ ನದಿ ಹರಿತದೆ ಅಂತ ಕೇಳ್ತಾನೆ, ಸರಿನಾ? ಅವಾಗ ನೀವು ಹೇಳಬೇಕಾಗಿರೋದು ಈ ಪ್ರಯಾಗ್ರಾಜ್ ಆಗಿರಲಿ, ಆ್ಯಂಡ್ ದೆನ್ ಹರಿದ್ವಾರ ಆಗಿರಲಿ, ಲೈಕ್ ಈ ಉತ್ತರ ಪ್ರದೇಶ ಆಗಿರಲಿ, ಇಲ್ಲಾಂದರೆ ಉತ್ತರಾಖಂಡದಲ್ಲಿ ಇರತಕ್ಕಂಥ ಹರಿದ್ವಾರ ಆಗಿರಲಿ, ಇವೆರಡೂ ಕೂಡ ಯಾವ ನದಿ ತೀರದಲ್ಲಿ ಕಂಡುಬರ್ತವೆ ಅಂದರೆ ಗಂಗಾ ನದಿ ತೀರದಲ್ಲಿ ಕಂಡುಬರ್ತವೆ, ಸರಿನಾ? ಯಾವುದು? ಗಂಗಾ ನದಿ ತೀರ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಗಂಗಾ ನದಿ ತೀರ, ಗ್ಯಾಂಜಿಸ್ ತೀರ ಅಂತ ಹೇಳ್ತೀವಿ, ಇಲ್ಲಾಂದರೆ ಗ್ಯಾಂಜಿಸ್ ಪ್ಲೇಟೋ ಅಂತ ನಾವು ಹೇಳ್ತೀವಿ, ಸರಿನಾ? ಗಂಗಾ ನದಿ ತೀರ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಾಸಿಕ್
ಯಾವ ನದಿ ತೀರದಲ್ಲಿ ಕಂಡುಬರುತ್ತೆ? ಗೋದಾವರಿ ನದಿ ತೀರದಲ್ಲಿ ಈ ಒಂದು ನಾಸಿಕ್ ಕಂಡುಬರುತ್ತೆ. ಸರಿನಾ? ಇಲ್ಲಿ ಕೂಡ ಕುಂಭಮೇಳ ಆಚರಿಸಲಾಗ್ತದೆ, ಬಟ್ ಮಹಾಕುಂಭಮೇಳ ಆಚರಿಸಲಾಗಿಲ್ಲ ಅಷ್ಟೇ. ಆ್ಯಂಡ್ ದೆನ್ ಉಜ್ಜಯಿನಿ ಶಿಪ್ರಾ ಅಂತ ನದಿ ಬರುತ್ತೆ. ಸರಿನಾ? ಯಾವುದು? ಶಿಪ್ರಾ ಅಂತ. ಈ ಶಿಪ್ರಾ ನದಿ ತೀರದ ಮೇಲೆ ಕಂಡುಬರ್ತಕ್ಕಂತಹ ಒಂದು ಊರು ಯಾವುದು ಅಂತಂದರೆ ಉಜ್ಜಯಿನಿ ಅಂತ ಹೇಳ್ತೀವಿ. ಸರಿನಾ? ಉಜ್ಜಯಿನಿಯ ಮಹಾಕಾಲೇಶ್ವರ ಕೇಳಿರ್ತೀರಲ್ವಾ? ಉಜ್ಜಯಿನಿಯ ಮಹಾಕಾಲೇಶ್ವರ ಹೋಗಿರ್ತೀರ ಎಷ್ಟೋ ಜನ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ 2025ರಲ್ಲಿ ಮಹಾಕುಂಭಮೇಳ ಈ ಫೆಬ್ರವರಿ ತಿಂಗಳಲ್ಲಿ ಯಾವ ಒಂದು ಸ್ಥಳದಲ್ಲಿ ನಡೆಸಲಾಗಿತ್ತು ಅಂತಂದರೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ನಡೆಸಲಾಗಿತ್ತು. ಸರಿನಾ? ಗೊತ್ತಿರಬಹುದು, ಕೇಳಬಹುದು ನಿಮಗೆ ಇದು ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯದ ನೈಶಿ ಬುಡಕಟ್ಟು ಜನಾಂಗದವರು ಆಚರಿಸುವ ಲ್ಯಾಂಗ್ಟೆ ಹಬ್ಬ ಅಂತ ಕೇಳಿದ್ದಾನೆ. ಈ ಲ್ಯಾಂಗ್ಟಾ ಅಂತ ಒಂದು ಹಬ್ಬ ಇದೆ ಅಂತ, ಯಾವುದು? ಲ್ಯಾಂಗ್ಟೆ ಅಂತ ಒಂದು ಹಬ್ಬ ಇದೆ ಅಂತ. ಅದನ್ನು ಯಾವ ಬುಡಕಟ್ಟದವರು ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾನೆ. ಆತನ ಇನ್ಫಾರ್ಮೇಷನ್ ನೈಶಿ ಬುಡಕಟ್ಟು ಅಂತ ಕೊಟ್ಟಿದ್ದಾನೆ. ಸರಿನಾ? ಸರ್ ನೀವೇ ಹೇಳ್ತಿದ್ದೀರಾ, ನೀವೇ ಕೊಟ್ಟಿದ್ದೀರಾ. ಹೌದು, ಕ್ವಶನ್ ಪೇಪರ್ನ ಯಾರು ತೆಗೆದಿದ್ದೀರಾ ಅಂತ ಅನ್ಕೊಳ್ಳಿ ಒಟ್ಟಿನಲ್ಲಿ. ಸರಿನಾ? ನೈಶಿ ಬುಡಕಟ್ಟು ಅಂತ. ಆ ಬುಡಕಟ್ಟು ಯಾವ ಒಂದು ಹಬ್ಬವನ್ನು ಆಚರಣೆ ಮಾಡ್ತದೆ? ಲ್ಯಾಂಗ್ಟೆ ಹಬ್ಬವನ್ನು ಆಚರಣೆ ಮಾಡ್ತದೆ. ಸೊ ಹಾಗಾದರೆ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಈ ಒಂದು ನೈಶಿ ಬುಡಕಟ್ಟು? ಇಲ್ಲ ಅಂತಂದರೆ ಲ್ಯಾಂಗ್ಟೆ ಹಬ್ಬ ಅಂತ ಕೇಳಿದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನಾಗಾಲ್ಯಾಂಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಅರುಣಾಚಲ ಪ್ರದೇಶ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಅಸ್ಸಾಂ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ? ನೈಶಿ, ಇಲ್ಲಾಂದರೆ ನಿಶಿ ಅಂತ ಕೂಡ ನಾವು ಕರಿತೀವಿ ಅನ್ಸುತ್ತೆ ಇದಕ್ಕೆ. ಕ್ಷಮಿಸಿ, ಯಾವುದು ಅಂತಂದರೆ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ನಿಮ್ದು ಯಾವುದಾದ್ರೂ ಸಮ್ ಬುಕ್ ಇರುತ್ತಲ್ವಾ, ಲೈಕ್ ಟೋಟಲಲ್ಲಿ ಓವರ್ ಆಲ್ ಜಿಕೆ ಬುಕ್ ಆದರೂ ಇರುತ್ತೆ, ಇಲ್ಲ ಅಂತಂದರೆ ಲೈಕ್ ನಿಮ್ಮ ನೋಟ್ಬುಕ್ ಆದರೂ ಮಾಡಿರ್ತೀರ. ಸರಿನಾ? ನೋಟ್ಬುಕ್ಕು 5-6 ಬುಕ್ಕು. ಸರಿನಾ? ಬುಕ್ಕಲ್ಲಿ ಮಾಡೋದಾದರೆ ಒಂದು ಪೇಜಲ್ಲಿ ಬರ್ಕೊಂಡು ಅದಕ್ಕೆ ಸ್ಟೆಪಲ್ ಮಾಡ್ಕೊಳ್ಳಿ. ಎಲ್ಲಿ ಸ್ಟ್ಯಾಟಿಕ್ ಜಿಕೆ ಈ ಥರದ ಇನ್ಫಾರ್ಮೇಷನ್ ಇದೆಯಲ್ವ ಅಲ್ಲಿ ಸ್ಟೆಪಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬುಕ್ಕಲ್ಲಿ ಬರೀತಾ ಇದ್ದೀರಾ ಅಂತಂದರೆ ಏನಿಲ್ಲ, ಹಬ್ಬಗಳು ಇಲ್ಲ ಅಂತಂದರೆ ಫೆಸ್ಟಿವಲ್ಸ್ ಅಂತ, ಇಲ್ಲಾಂದರೆ ಮೇಳಗಳು ಅಂತ ಒಂದು ಟೈಟಲ್ ಹಾಕ್ಕೊಂಡು ಈ 60 ಕೂಡ ಕ್ವಶನ್ನ ಬರ್ಕೊಳ್ಳಿ. ಯಾಕೆ ಅಂದರೆ ಲಾಸ್ಟ್ 2 ಇಯರ್ಸಿಂದ ಅತಿ ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ತಂದಿದ್ದೀನಿ. ಲೈಕ್ SSC ಆಗಿರಲಿ, GD, MTS ಆಗಿರಲಿ, CSSL ಆಗಿರಲಿ, CGL ಆಗಿರಲಿ. ಆ್ಯಂಡ್ ದೆನ್ ರೈಲ್ವೇಲಿ ಹೇಳೋದಾದರೆ ಡಿ ಗ್ರೂಪಲ್ಲಿ ಏನು 19 ಆಗಿದೆ ಅಲ್ವಾ, ಸೊ ಅಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದು ಸ್ಟ್ರಾಟಜಿಗೆ ಪ್ರಶ್ನೆಗಳು, ಹಾಗೆ ಲಾಸ್ಟಲ್ಲಿ ಆಗಿರ್ತಕ್ಕಂತಹ RRBಯಲ್ಲಿ ಏನಾಗಿದೆ ಅಲ್ವಾ, RPF ಎಕ್ಸಾಮ್, ಸೊ ಅಲ್ಲಿಂದ ಇರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿದ್ದಾವೆ. ಸೊ ಕೇಳಿದ್ದಾನೆ ಅಂತಂದರೆ ಮತ್ತೆ ಕೇಳ್ತಾನೆ, ರಿಪೀಟ್ ಆಗಿದ್ದಾವೆ. ಇನ್ನೂ ಸಾಕಷ್ಟು ಇದ್ದಾವೆ, ಈ 60ಕ್ಕಿಂತ ಜಾಸ್ತಿ ಇದ್ದಾವೆ. ನೀವೇನಾದರೂ ಜಸ್ಟ್ ಫೆಸ್ಟಿವಲ್ಗಳನ್ನೇ ನೋಡ್ಕೊಳ್ಳೋದಾದರೆ ಮಿನಿಮಮ್ ಏನಿಲ್ಲ ಅಂದರೆ 180ಕ್ಕಿಂತ ಇನ್ನೂ ಜಾಸ್ತಿ ಸಿಗ್ತವೆ. ಇವಾಗ 60 × 3 ಮಾಡಿಕೊಂಡ್ರು 3x ಮಾಡ್ಕೊಂಡ್ರು ಇನ್ನೂ ಜಾಸ್ತಿನೇ ಇದ್ದಾವೆ. ಸರಿನಾ? ಬಟ್ ಇದು ಇನ್ಫಾರ್ಮೇಟಿವ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಅದಕ್ಕೆ ಬರ್ಕೊಳ್ಳಿ, ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯುಗಾದಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಆಪ್ಷನ್ ಕೊಟ್ಟಿದ್ದಾನೆ ಕರ್ನಾಟಕ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮೇಲಿನ ಎಲ್ಲ ಅಂತ ಆಗುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಾ, ನಾವು ಯುಗಾದಿ ಅಂತ ಹೇಳ್ತೀವಿ, ಬಟ್ ಈ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇವು ಬಳಸಲ್ಲ. ಇವು ಬಳಸಲ್ಲ, ಬಳಸ್ತಾರೆ, ಉಗಾದಿ ಅಂತ ಬಳಸ್ತಾರೆ. ಸರಿನಾ? ಸೊ ಅಲ್ಲಿ ನೀವು ಯಾವುದಾದ್ರೂ ಫೆಸ್ಟಿವಲ್ಗೆ ನೀವು ಹೋದರೆ, ಇಲ್ಲ ಅಂತಂದ್ರೆ ನಿಮ್ಗೆ ಯಾರಾದರೂ ರಿಲೇಟಿವ್ಸ್ ಇದ್ರು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಇದು ಯುಗಾದಿ ಅಲ್ಲ, ಅದು ಉಗಾದಿ ಅಲ್ಲ ಯುಗಾದಿ ಅಂತ ನೀವು ಹೇಳ್ತಿರ್ತೀರ, ಅದು ಯುಗಾದಿ ಅಲ್ಲ ಉಗಾದಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸರಿನಾ? ಸೊ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಇಫ್ ಏನಾದರೂ ಅಷ್ಟು ಬುದ್ಧಿ ಚಾಲಾಕಿಯಿಂದ ಆ ಥರ ಏನಾದರೂ ಕೊಟ್ಟರೆ, ಉಗಾದಿ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೊಟ್ಟು ಆಂಧ್ರ ಪ್ರದೇಶನೂ ಕೊಡಲಿಲ್ಲ, ಆ್ಯಂಡ್ ದೆನ್ ತೆಲಂಗಾಣ, ಕರ್ನಾಟಕ, ತಮಿಳ್ನಾಡು ಇಲ್ಲಾಂದರೆ ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟರೆ ನೀವು ಯಾವುದಂತ ಹಾಕಬೇಕಂತ ತೆಲಂಗಾಣನೇ ಹಾಕಬೇಕಾಗುತ್ತೆ. ಯುಗಾದಿ ಅಂತ ಕೊಟ್ಟರೆ ಇವೆರಡೂ ಇದ್ರೂ ಕೂಡ ನೀವು ಕರ್ನಾಟಕ ಅಂತಲೇ ಹಾಕಬೇಕು. ಅಷ್ಟು ಮಿನಿಮಲಲ್ಲಿ ಏನಾದರೂ ಕೇಳಿದ್ರೆ ನಿಮಗೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಗೋಬಾ ಜಾತ್ರಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ನಾಗೋಬಾ ಜಾತ್ರಾ. ಈ ನಾಗೋಬಾ ಜಾತ್ರಾ ಏನಿದೆ ಅಲ್ವಾ, ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಲ್ಲಿ 2ನೇ ಅತಿ ದೊಡ್ಡ ಹಬ್ಬ ಇದು. ಫಸ್ಟ್ನೇದು ಯಾವುದು ಅಂತ ಹೇಳ್ತೀವಿ? ಸಮ್ಮಕ್ಕ ಸರಳಕ್ಕ ಹಬ್ಬ ಅಂತ ಹೇಳ್ತೀವಿ. ಮೊನ್ನೆ ಆಯ್ತಲ್ವಾ ಹಬ್ಬ, ಆಯಿತು. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಅಂತ ಹೇಳ್ತೀವಿ? ಇದೇ ಒಂದು ನಾಗೋಬಾ ಜಾತ್ರಾ ಅಂತ ಹೇಳ್ತೀವಿ. ಸರಿನಾ? ಫಸ್ಟ್ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ನೆನ್ಪಿಟ್ಕೊಳ್ಳಿ. ಎರಡೂ ಕೂಡ ನಿಮಗೆ ಕಂಡುಬರೋದಿಲ್ಲ ಅಂದರೆ ಇದೇ ಒಂದು ತೆಲಂಗಾಣದಲ್ಲಿ ಕಂಡುಬರ್ತವೆ. ಯಾವುದು? ನಾಗೋಬಾ ಜಾತ್ರಾ ಆಗಿರಲಿ, ಆ್ಯಂಡ್ ದೆನ್ ಸಮ್ಮಕ್ಕ ಸರಳಕ್ಕ ಆಗಿರಲಿ, ಇವೆರಡೂ ಕೂಡ ಕಂಡುಬರೋದು ಎಲ್ಲಿ ಅಂತಂದರೆ ಇದೇ ತೆಲಂಗಾಣದಲ್ಲಿ. ಆ್ಯಂಡ್ ದೆನ್ ಇದೇ ಒಂದು ತೆಲಂಗಾಣದಲ್ಲಿ ಬತುಕಮ್ಮ ಫೆಸ್ಟಿವಲ್ ಅಂತ ಕೂಡ ಬರುತ್ತೆ. ಯಾವುದು? ಬತುಕಮ್ಮ ಫೆಸ್ಟಿವಲ್, ಇಲ್ಲಾಂದರೆ ಬತುಕಮ್ಮ ಮೇಳ ಅಂತ ಕರಿತೀವಿ, ಇಲ್ಲಾಂದರೆ ಬತುಕಮ್ಮ ಜಾತ್ರಾ ಮೇಳ ಅಂತ ಕರಿತೀವಿ. ಯಾವುದು? ತೆಲಂಗಾಣದಲ್ಲಿ. ನೆನ್ಪಿಟ್ಕೊಳ್ಳಿ, ನಾಗೋಬಾ ಜಾತ್ರಾ ಆಗಿರಲಿ, ಆ್ಯಂಡ್ ದೆನ್ ಬೋನಾಲ್ ಫೆಸ್ಟಿವಲ್ ಆಗಿರಲಿ, ಮತ್ತು ಸಮ್ಮಕ್ಕ ಸರಳಕ್ಕ ಫೆಸ್ಟಿವಲ್ ಆಗಿರಲಿ, ಆ್ಯಂಡ್ ದೆನ್ ಇನ್ನೊಂದು ಯಾವ್ದು ಹೇಳಿದೆ ಮರ್ತೇ ಬಿಟ್ಟಿಲ್ಲ ನಾನೇ. ಓಕೆ, ಅದನ್ನೊಂದು. ಸೊ ಎಲ್ಲವೂ ಕೂಡ ಆಚರಣೆ ಮಾಡೋದೆಲ್ಲಿ ಅಂತಂದರೆ ತೆಲಂಗಾಣದಲ್ಲಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಹರೇಲಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಲಾಸ್ಟ್ GDಯಲ್ಲಿ ಒಂದು 2 ಸರಿ ಕೇಳಿದಾನೆ ಅನ್ಸುತ್ತೆ ಈ ಪ್ರಶ್ನೆ. ಆ್ಯಂಡ್ ದೆನ್ ಈ RPF ಎಕ್ಸಾಮ್ ಆಗಿದೆ ಅಲ್ವಾ, RPF ಅಲ್ಲಿ ಒಂದು 2 ಸರಿ ಕೇಳಿದಾನೆ ಈ ಪ್ರಶ್ನೆ. ಯಾವುದು? ಹರೇಲಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ. ಒಡಿಶಾದಲ್ಲಿ ಆಚರಣೆ ಮಾಡಲಾಗ್ತದ, ಮಹಾರಾಷ್ಟ್ರದಲ್ಲಿ, ಉತ್ತರಾಖಂಡದಲ್ಲಿ, ಆ್ಯಂಡ್ ದೆನ್ ಕರ್ನಾಟಕದಲ್ಲಿ ಅಂತ ಕೊಟ್ಟಿದ್ದಾನೆ. ಹರೇಲಾ
ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಹರೇಲ ಅಂತಂದರೆ ನಾವು ಹಸಿರು ಹಬ್ಬ ಅಂತ ಆಚರಣೆ ಮಾಡ್ತಿದ್ವಿ, ಬಟ್ ಇದು ಅಲ್ವಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಉತ್ತರಾಖಂಡ. ಸರಿನಾ, ಉತ್ತರಾಖಂಡದಲ್ಲಿ ಹರೇಲಾ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ ಏನಿದೆ ಅಂದರೆ ಅಂಬುಬಾಚಿ ಮೇಳವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವುದು ಅಂಬುಬಾಚಿ ಮೇಳ? ಕಾಮಾಕ್ಷಿ ಟೆಂಪಲಲ್ಲಿ ಆಚರಣೆ ಮಾಡ್ತಾರಲ್ವಾ. ಕಾಮಾಖ್ಯ ಟೆಂಪಲ್ ಎಲ್ಲಿ ಕಂಡುಬರುತ್ತೆ? ಅಸ್ಸಾಮಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ಅಸ್ಸಾಮಲ್ಲಿ ಕಂಡುಬರ್ತಕ್ಕಂತಹ ಕಾಮಾಖ್ಯ ಟೆಂಪಲ್ ಕಂಡುಬಂದರೆ ಅಂಬುಬಾಚಿ ಮೇಳ ಎಲ್ಲಿ ಕಂಡುಬರುತ್ತೆ? ಇದೇ ಒಂದು ಕಾಮಾಖ್ಯ ಟೆಂಪಲಲ್ಲಿ ಆಚರಣೆ ಮಾಡಲಾಗ್ತದೆ. ಸೊ ಹಾಗಾದರೆ ಇದು ಎಲ್ಲಿ ಕಂಡುಬರುತ್ತೆ? ಅಸ್ಸಾಮಲ್ಲೇ ಕಂಡುಬರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಸ್ಸಾಂ. ಅಂಬುಬಾಚಿ ಮೇಳ ಅಸ್ಸಾಂ ಯಾವ ಒಂದು ತಿಂಗಳಲ್ಲಿ? ಜೂನ್ ತಿಂಗಳಲ್ಲಿ ಅಂತ ಹೇಳ್ತೀವಿ, ಜೂನ್ ಎಂಡಲ್ಲಿ ಅಂತ ಹೇಳ್ತೀವಿ. ಸರಿನಾ, ಹಾಗಾದರೆ ಕಾಮಾಖ್ಯ ಟೆಂಪಲ್ ಎಲ್ಲಿ ಕಂಡುಬರುತ್ತೆ? ಇದೇ ಒಂದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಇದು GD ಅವ್ರಿಗೆ ಏನೋ ಲವ್ವೇಬಲ್ ಕ್ವಶನ್ ಇದು. ಬೇರೆ ಎಕ್ಸಾಮ್ಗಳಲ್ಲಿ ಲೈಕ್ ಒಂದು 30 ಶಿಫ್ಟ್ ಆಯಿತು ಅಂದರೆ 30 ಶಿಫ್ಟಲ್ಲಿ ಒಂದು 2 ಶಿಫ್ಟಲ್ಲಿ ಕೇಳ್ತಾನೆ ಅಂಬುಬಾಚಿ ಮೇಳದ ಬಗ್ಗೆ. ಸರಿನಾ, ಬಟ್ ಸ್ವಲ್ಪ ಡೆಪ್ತ್ ಆಗಿರಲಿ, ಇಲ್ಲ ಅಂತಂದರೆ ಸ್ವಲ್ಪ ಮೇಲ್ಮೇಲೆ ಕೇಳಿ. ಬಟ್ GDಯಲ್ಲಿ ಏನು ಗೊತ್ತಿಲ್ಲ, ಮಿನಿಮಮ್ ಒಂದು 30 ಶಿಫ್ಟ್ ಆಯಿತು ಅಂದರೆ 30 ಶಿಫ್ಟಲ್ಲಿ ಒಂದು 15 ಶಿಫ್ಟಲ್ಲಿ ಕೇಳ್ತಾನೆ ಅಂಬುಬಾಚಿ ಮೇಳವನ್ನು. ಸರಿನಾ, ಸೊ ಅಷ್ಟು ಇಂಪಾರ್ಟೆಂಟ್ ಇದೆ ಇದು ಅಂಬುಬಾಚಿ ಮೇಳ SSC GD ಎಕ್ಸಾಮ್ ಅವರಿಗೆ. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ MTSಗೂ ಕೂಡ ಇದನ್ನು ಕೇಳಬಹುದು. ಯಾವುದು ಅಂಬುಬಾಚಿ ಮೇಳವನ್ನು ಎಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಅಸ್ಸಾಮಲ್ಲಿ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕ್ಯಾಗೆದು ನೃತ್ಯೋತ್ಸವವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಕ್ಯಾಗೆದು ಇಲ್ಲಾಂದರೆ ಕ್ಯಾಗೆದು ಅಂತ ಒಂದು ನೃತ್ಯ, ಅದನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? ಆಪ್ಷನ್ ಎ ಸಿಕ್ಕಿಮು, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅಂತ ಯಾವುದರಲ್ಲಿ ಆಚರಣೆ ಮಾಡಲಾಗ್ತದೆ ಹೇಳ್ಬೋದಾ? ಯಾವುದು? ನೀವು ಹೇಳೋದು ಸರಿಯಾಗಿದೆ. ಸೊ ಆಪ್ಷನ್ ಎ ಸಿಕ್ಕಿಂ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಸಿಕ್ಕಿಮಲ್ಲಿ ಈ ಒಂದು ಕ್ಯಾಗೆಡ್ ಅಥವಾ ಕ್ಯಾಗೆದ್ ನೃತ್ಯ ಉತ್ಸವವನ್ನು ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ. ಆ್ಯಂಡ್ ದೆನ್ 11ನೇ ಪ್ರಶ್ನೆ, ಮೇಡಾರಾಮ್ ಜಾತ್ರೆ ಎಂದು ಕರೆಯಲ್ಪಡುವ ಸಮ್ಮಕ್ಕ ಸರಳಕ್ಕ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ನಮ್ಮ ದೇಶದ ಅತ್ಯಂತ ದೊಡ್ಡವಾದ ಹಬ್ಬ ಅಂತ ಹೇಳಿದೆ ನಿಮಗೆ, ಫೆಸ್ಟಿವಲ್ ಅಂತ ಹೇಳಿದೆ, ಫೇರ್ ಅಂತ ಹೇಳಿದೆ. ಯಾವುದು? ಇದೇ ಒಂದು ಸಮ್ಮಕ್ಕ ಸರಳಕ್ಕ ಹಬ್ಬ. ಇದಕ್ಕೆ ಇನ್ನೊಂದು ಹೆಸರಿಂದ, ಯಾವ ಹೆಸರಿಂದ ಕರೀತಾರೆ? ಮೇಡಾರಾಮ್ ಜಾತ್ರೆ ಅಂತ ಕರೀತಾರೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಮೇಡಾರಾಮ್ ಜಾತ್ರೆ ಅಂತ ಯಾವುದನ್ನ ಕರೀತಾರೆ ಅಂತ ಕೇಳ್ತಾನೆ. ಸಮ್ಮಕ್ಕ ಸರಳಕ್ಕ ಹಬ್ಬವನ್ನು ಮೇಡಾರಾಮ್ ಜಾತ್ರೆ ಅಂತ ಕರೀತಾರೆ. ಈ ಒಂದು ಹಬ್ಬವನ್ನು ತೆಲಂಗಾಣ ರಾಜ್ಯದಲ್ಲಿ ಆಚರಿಸಲಾಗ್ತದೆ. ಸರಿನಾ, ಯಾವ ಒಂದು ರಾಜ್ಯ? ತೆಲಂಗಾಣ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ತ್ರಿಶೂರ್ ಪುರಂ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ತ್ರಿಶೂರ್ ಪುರಂ ಅಂತ ಹೆಸರು ಕೇಳಿದ್ರೆ ನಮಗೊಂದು ರಾಜ್ಯ ನೆನಪಾಗುತ್ತೆ. ಯಾವುದು? ಕೇರಳ ಅಂತ. ಪುರಂ ಅಂತ ಮ್ಯಾಕ್ಸಿಮಮ್ ಇರೋದು ಎಲ್ಲಿದಾವ ಅಂತಂದರೆ ಈ ಒಂದು ಕೇರಳ, ಇಲ್ಲ ಅಂತಂದರೆ ಈ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಸರಿನಾ, ಆಲ್ಮೋಸ್ಟ್ ಈ ಪುರಮು ಹೀಗೆ ವಾಟ್ ಎವರ್ ಅಂತ ಲಾಸ್ಟಲ್ಲಿ ಅದು ಹೆಸರು ಎಂಡ್ ಆಗ್ತಿತ್ತು ಅಂದರೆ ಆ ಊರುಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂದರೆ ಕೇರಳ ಮತ್ತು ಇಲ್ಲಾಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತವೆ. ಸೊ ಇಲ್ಲಿ ಎರಡೂ ಕೂಡ ಆಪ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ತ್ರಿಶೂರ್ ಪುರಂ ಅಂದರೆ ನಾವು ಈಸಿಯಾಗಿ ಹೇಳ್ಬೋದು ನಮ್ಮ ಕೇರಳ ಅಂತ. ಸರಿನಾ, ಎಲ್ಲಿ ಆಚರಣೆ ಮಾಡಲಾಗ್ತದೆ? ಕೇರಳದಲ್ಲಿ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಾಪ್ಚಾರ್ ಕುಟ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಯಾವುದು? ಚಾಪ್ಚಾರ್ ಕುಟ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ, ಆಪ್ಷನ್ ಸಿ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಜೋರಾಂ ಅಂತ ಆಗ್ತದೆ. ಸರಿನಾ, ಯಾವುದು? ಚಾಪ್ಚಾರ್ ಕುಟ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಈ ಮಿಜೋರಾಂದಲ್ಲಿ ಆಚರಣೆಯನ್ನು ಮಾಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊಗ್ಯಾಂಗ್ ಹಬ್ಬವು ಈ ಕೆಳಗಿನ ಯಾವ ಭಾರತದ ರಾಜ್ಯದ ಸುಗ್ಗಿಯ ಹಬ್ಬವಾಗಿದೆ ಅಂತ ಕೇಳಿದಾನೆ. ಹೆಸರಿನ ಸುಗ್ಗಿ ಅಲ್ಲ, ಸುಗ್ಗಿಯ ಹಬ್ಬವಾಗಿದೆ ಅಂತ ಹೇಳ್ಬೋದಾ? ಯಾವುದು ಅಂತ? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಛತ್ತೀಸ್ಗಢ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದು ಮೊಗ್ಯಾಂಗ್ ಅಲ್ಲ, ಮೋಂಗ್. ಸರಿನಾ, ಮೋಂಗ್. ಸರಿನಾ, ಮೋಂಗ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ನಾನೇ ಮಿಸ್ ಮಾಡಿದೆ. ಮೋಂಗ್ ಹಬ್ಬವನ್ನು ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿ ಸುಗ್ಗಿ ಹಬ್ಬವನ್ನಾಗಿ ಆಚರಣೆ ಮಾಡಲಾಗ್ತದೆ ಅಂತ. ಯಾವ ಒಂದು ರಾಜ್ಯದಲ್ಲಿ? ಆ ರಾಜ್ಯ ಏನಿದೆ ಅಲ್ವಾ, 1963 ಉದಯವಾಗಿದೆ. ಗೊತ್ತಾಯ್ತಾ? ಇವಾಗ ಗೊತ್ತಾಗುತ್ತೆ. ಆ ರಾಜ್ಯದ ದಿನ ಡಿಸೆಂಬರ್ 1 ಆಗಿದೆ. ಇವಾಗ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಓಕೆ, ಆ ಒಂದು ರಾಜ್ಯದಲ್ಲಿ ಹಾರ್ನ್ಬಿಲ್ ಹಬ್ಬವನ್ನು ಕೂಡ ಆಚರಣೆ ಮಾಡಲಾಗ್ತದೆ. ಯಾವ ಒಂದು ರಾಜ್ಯ? ಇದೇ ಒಂದು ನಾಗಾಲ್ಯಾಂಡ್ ರಾಜ್ಯ. ಸರಿನಾ, ಇಲ್ಲೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಆ ಒಂದು ರಾಜ್ಯದ ಹುಟ್ಟಿದ ದಿನ ಯಾವಾಗ ಅಂತಂದರೆ 1963 ಡಿಸೆಂಬರ್ 1ನೇ ತಾರೀಕಿನಂದು. ಸರಿನಾ, ಮೀನ್ಸ್ ಅದು ಬಾರ್ನ್ ಆಗಿದ್ದು, ಅದು ಏನಂತ ಹೇಳ್ತೀವಿ, ಫಾರ್ಮೇಷನ್ ಆಗಿರೋ ಒಂದು ಡೇ ಅಂತ ಹೇಳ್ತೀವಿ. ಯಾವುದು? ನಾಗಾಲ್ಯಾಂಡ್ದು. ಹಾಗಾದರೆ ಈ ನಾಗಾಲ್ಯಾಂಡ್ದ ಗವರ್ನರ್ ಒಬ್ಬರು ಡೆತ್ ಆದರು. ಅದು ಗೊತ್ತಿದೆಯಾ ನಿಮಗೆ? ಗಣೇಶನ್. ಸರಿನಾ, ಈ ಕ್ವಶನ್
ಇದರಲ್ಲಿ ಕೇಳಿದ್ದಾನೆ, ಮೊನ್ನೆ ಎಕ್ಸಾಮ್ ಐತಲ್ವಾ CGL ಎಕ್ಸಾಮ್, SSC CGL, ಅದರಲ್ಲಿ ಕೇಳಿದ್ದಾನೆ ಗಣೇಶನ್ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಗಣೇಶನ್ ಯಾವ ರಾಜ್ಯದವರಾಗಿದ್ರು ಅಂತ ಕೇಳಿದ, ಮೀನ್ಸ್ ಯಾವ ರಾಜ್ಯದ ಗವರ್ನರ್ ಆಗಿದ್ರು ಅಂತ ಕೇಳಿದ್ದಾನೆ. ಆ್ಯಂಡ್ ದೆನ್ IBSC ಎಕ್ಸಾಮ್ ಐತಲ್ವಾ, IBSC ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ, ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾನೆ. ಅಲ್ಲಿ ಗಣೇಶನ್ ಅವರು ಯಾರು ಅಂತ ಕೇಳಿದ್ದಾನೆ, ಸರಿನಾ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಇದು ಈಸಿ ಇದೆ ಕ್ವಶನ್, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಹಾಗಾದರೆ ಪ್ರಸ್ತುತ ನಾಗಾಲ್ಯಾಂಡ್ನ ಗವರ್ನರ್ ಯಾರು ಅಂತ ಹೇಳ್ಬೋದಾ? ಅದರ ಅಕ್ಕಪಕ್ಕದ, ಅದರ ನೆರೆಹೊರೆಯ ರಾಜ್ಯದ ಗವರ್ನರ್ ಇದಕ್ಕೂ ಕೂಡ ಗವರ್ನರ್ ಆಗಿದ್ದಾರೆ. ಸೊ ಹಾಗಾದರೆ ಯಾರು ಅಂತ ಹೇಳ್ಬೋದಾ? ಕಮೆಂಟ್ ಮಾಡಿ ಇದು ಅಂದ್ರೆ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗಂಗೌರವನ್ನು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕು. ಇದು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಹಾಗೆ ಈ ಒಂದು ಹಬ್ಬ ಎಷ್ಟು ದಿನಗಳ ಕಾಲ ಆಚರಣೆ ಮಾಡಲಾಗ್ತದೆ ಅಂತ SSC MTS 2024 ಎಕ್ಸಾಮಲ್ಲಿ ಕೇಳಿದ್ದಾನೆ. ಸರಿನಾ, ಎಷ್ಟು ದಿನಗಳ ಕಾಲ ಆಚರಣೆ ಮಾಡಲಾಗ್ತದೆ? 18 ದಿನಗಳ ಕಾಲ ಇದನ್ನು ಆಚರಣೆ ಮಾಡ್ತದೆ. ಯಾವುದು? ಗಂಗೌರ್ ಹಬ್ಬವನ್ನು. ಆ್ಯಂಡ್ ದೆನ್ RPF ಎಕ್ಸಾಮ್ ಏನಾಯ್ತಲ್ವಾ, ಮಾರ್ಚ್ 5th ಅಥವಾ 6th ಆ ಒಂದು ಡೇಟ್ಗೆ ಕೂಡ ಇದೇ ಒಂದು ಪ್ರಶ್ನೆ ಕೇಳಿದ್ದಾನೆ. ಗಂಗೌರ್ ಹಬ್ಬವನ್ನು ಪ್ರಾಥಮಿಕವಾಗಿ ಎಷ್ಟು ದಿನಗಳ ಕಾಲ ಆಚರಣೆ ಮಾಡಲಾಗ್ತದೆ ಅಂತ. ಎಷ್ಟು ದಿನ ಅಂದರೆ 18 ದಿನಗಳ ಕಾಲ ಆಚರಣೆ ಮಾಡಲಾಗ್ತದೆ. ಸೊ ಹಾಗಾದರೆ ಈ ಗಂಗೌರ್ ಮೇಳವನ್ನು ಯಾವ ಒಂದು ದೇವಿಗೆ ಅಥವಾ ದೇವರಿಗೆ ಇದನ್ನು ಮುಡಿಪಾಗಿಟ್ಟಿದೆ ಅಂತ? ಇದನ್ನು ಪಾರ್ವತಿ ದೇವಿಗೆ ಮುಡಿಪಾಗಿಟ್ಟಿದೆ. ಯಾರು? ಪಾರ್ವತಿ, ಮಾತಾ ಪಾರ್ವತಿ ಏನಿದಾರಲ್ವ. ಸೊ ಶಿವನ ಪತ್ನಿಯಾಗಿರ್ತಕ್ಕಂಥ ಅರ್ಧಾಂಗಿಯಾಗಿರ್ತಕ್ಕಂಥ ಪಾರ್ವತಿಯ ಮೇಲೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾವುದು? ಗಂಗೌರ್ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ? ಈ ಒಂದು ರಾಜಸ್ಥಾನದಲ್ಲಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಂದೋಬಿ ಹಬ್ಬವನ್ನು ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು? ಚಂದೋಬಿ ಹಬ್ಬ ಅಂತ ಹೇಳ್ತೀವಿ. ಯಾವ ಒಂದು ರಾಜ್ಯದಲ್ಲಿ? ಆಪ್ಷನ್ A ತ್ರಿಪುರ ಅಂತ ಕೊಟ್ಟಿದ್ದಾನೆ, ಆಪ್ಷನ್ B ಅಸ್ಸಾಂ, ಆಪ್ಷನ್ C ಆಂಧ್ರ ಪ್ರದೇಶ್, ಆಪ್ಷನ್ D ಅರುಣಾಚಲ್ ಪ್ರದೇಶ್ ಅಂತ. ಯಾವುದಾಗುತ್ತೆ? ಆಪ್ಷನ್ B ಅಸ್ಸಾಂ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸರ್ಹುಲ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ. ಸರ್ಹುಲ್ ಹಬ್ಬ, ಹುಲ್ಲು ಜಾಸ್ತಿ, ಅದು ಏನು ಅದಕ್ಕೆ ಆಗಿನ ಕಾಲದಲ್ಲೇ ಸುಟ್ಟು ಭೂಮಿಯೊಳಗೆ ಹೋಗಿ ಇವಾಗ ಕಲ್ಲಿದ್ದಲು ಜಾಸ್ತಿ ಆಗಿದೆ. ಸೊ ಆ ಕಲ್ಲಿದ್ದಲಿರ್ತಕ್ಕಂಥ ನಾಡು ಯಾವುದು ಅಂದರೆ ಜಾರ್ಖಂಡ್ ಅಂತ ಹೇಳ್ತೀವಿ. ಸೊ ಸರ್ಹುಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಂಚೋ ಹಬ್ಬವನ್ನು ಯಾವ ರಾಜ್ಯ ಅಥವಾ UTಯಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು? ಬಂಚೋ ಹಬ್ಬವನ್ನು ಅಥವಾ ಇಲ್ಲಾಂದರೆ ಬುಮ್ಚೋ ಹಬ್ಬ ಅಂತ ಹೇಳ್ತೀವಿ ನಾವು. ಈ ಬುಮ್ಚೋ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತೀವಿ? ಆಪ್ಷನ್ A ಸಿಕ್ಕಿಂ, ಆಪ್ಷನ್ B ಲಡಾಖ್, ಆಪ್ಷನ್ C ನಾಗಾಲ್ಯಾಂಡ್, ಆಪ್ಷನ್ D ಮಿಜೋರಾಂ. ಕೆಲವೊಬ್ರು ಗೆಸ್ ಮಾಡಿ ಹೇಳೋದಾದ್ರೆ ಲಡಾಖ್ ಅಂತ ಹೇಳಿರ್ತೀರಾ. ಯಾಕೆಂದರೆ ಸುಮ್ಮನೆ ರಾಜ್ಯ ಅಂತ ಇದ್ದರೆ ಬೇರೆ ರಾಜ್ಯನೇ ಕೊಡಬಹುದಾಗಿತ್ತಲ್ಲ. UT ಅಂತ ಒಂದು ಮೆನ್ಷನ್ ಮಾಡಿದಾನೆ ಅಂದರೆ ಇರೋದು ಒಂದೇ ಒಂದು UT, ಇದನ್ನು ಹಾಕಿಬಿಡೋಣ ಅಂತ. ಬಟ್ ಇದಕ್ಕೆ ಸರಿಯಾದ ಉತ್ತರ ಅದು ಅಲ್ಲಲ್ಲ. ಯಾವುದಾಗಿದೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ A ಸಿಕ್ಕಿಂ ಅಂತ. ಸರಿನಾ, ಯಾವುದು? ಬೊಂಚೋ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಸಿಕ್ಕಿಂ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಸೊ ಹಾಗಾದರೆ ಸಿಕ್ಕಿಂ ರಾಜ್ಯ ಯಾವಾಗ ಫಾರ್ಮೇಷನ್ ಆಗಿದೆ ಅಂತ ಇದೊಂದು ಕಮೆಂಟ್ ಮಾಡ್ಬೋದಾ? ಓಕೆ, ಕಾಮೆಂಟ್ ಮಾಡಿ. ಸೊ ನಿಮಗೆ ಕಾಮೆಂಟ್ ಮಾಡಿ ಅಂತ ಹೇಳೋದು ಅದಕ್ಕೆ ಅಂದರೆ ಒಂದು ರೀತಿ ಕನ್ವರ್ಸೇಷನ್ ಇರುತ್ತೆ ನಮ್ಮ ಮತ್ತು ನಿಮ್ಮ ಮಧ್ಯ ಅಂತ. ಸರಿನಾ, ಕಾಮೆಂಟ್ ಮಾಡೋದ್ರಿಂದ ಏನು ದುಡ್ಡು ಬರೋದಿಲ್ಲ, ಸರಿಯಾ, ಜಸ್ಟ್ ನೀವು ನೋಡಿದ್ರೆ ಸಾಕು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಾರ್ಷಿಕ ಗಂಗಾಸಾಗರ ಮೇಳವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ಯಾವುದು? ಗಂಗಾಸಾಗರ ಮೇಳ. ಇದು ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಈಸಿ ಆಗಿರ್ತಕ್ಕಂಥ ಕ್ವಶನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಛತ್ತೀಸ್ಗಢ, ನಾಗಾಲ್ಯಾಂಡ್, ವೆಸ್ಟ್ ಬೆಂಗಾಲ್ ಆ್ಯಂಡ್ ಉತ್ತರ ಪ್ರದೇಶ ಅಂತ. ಸೊ ಇಲ್ಲಿ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಮಧ್ಯೆ ಸ್ವಲ್ಪ ಜಗಳ ಆದರೂ ಕೂಡ ಇಲ್ಲಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ C ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಗಂಗಾಸಾಗರ ಮೇಳವನ್ನು ಪ್ರತಿ ವರ್ಷ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ 20ನೇ ಪ್ರಶ್ನೆ, ಜಲ್ಲಿಕಟ್ಟು ಹಬ್ಬವು ಯಾವ ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿದೆ? ಯಾವ ಒಂದು ರಾಜ್ಯದೊಂದಿಗೆ ಸಂಬಂಧ ಹೊಂದಿದೆ? ನಮ್ಮಲ್ಲಿ ಕಂಬಳವಾದರೆ, ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕಂಬಳವಾದರೆ, ಹಾಗೆ ತಮಿಳುನಾಡಲ್ಲಿ ಯಾವ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಜಲ್ಲಿಕಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸರಿನಾ, ಸೊ ಈ ಒಂದು ಜಲ್ಲಿಕಟ್ಟು ಏನಾಗಿರುತ್ತದೆ? ಗೂಳಿಯನ್ನು ಪಳಗಿಸುವ ಆಟ ಇದಾಗಿರ್ತದೆ. ಸರಿನಾ, ಗೂಳಿಯನ್ನು ಪಳಗಿಸುವ ಆಟ ಆಗಿರ್ತದೆ. ನಮ್ದು ಏನಿದೆ ಅಲ್ವಾ, ನಮ್ಮದು ಇದನ್ನು ಎಮ್ಮೆನ ಮೀನ್ಸ್ ಕೋಣವನ್ನು ಓಡಿಸೋದು ಆಟ ನಮ್ಮಲ್ಲಿ ಆಡೋದು. ಏನು ನಮ್ಮ ಕರಾವಳಿಯಲ್ಲಿ ಆಟ ಆಡೋದು ಏನಿದೆ ಅಂದರೆ ಅದನ್ನು ಕೋಣವನ್ನು ಓಡಿಸ್ತಾರೆ. ಬಟ್ ಅವರು ಕೋಣವನ್ನು ಓಡಿಸಲ್ಲ, ಆ ಕೋಣವಲ್ಲ, ಆ ಗೂಳಿಯನ್ನು ಪಳಗಿಸೋದು ಆಟ ಆಡ್ತಾರೆ. ಇವರು ಯಾರು ಅಂತಂದರೆ ಇದು ಒಂದು ತಮಿಳುನಾಡದವರು. ಸರಿನಾ, ಇದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, ಖರ್ಚಿ ಪೂಜಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು? ಖರ್ಚಿ ಪೂಜಾವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? ಆಪ್ಷನ್ A ಒಡಿಶಾ, ಆಪ್ಷನ್ B ಕೇರಳ, ಆಪ್ಷನ್ C ತೆಲಂಗಾಣ, ಆಪ್ಷನ್ D ತ್ರಿಪುರಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ತ್ರಿಪುರಾ ಅಂತ ಆಗುತ್ತೆ. ಸರಿನಾ, ಯಾವುದು? ಖರ್ಚಿ ಪೂಜಾ. ಈ ತ್ರಿಪುರಾ ರಾಜ್ಯವು ಕೂಡ ನೀವು ನೋಡಿ ಬೇಕಾದರೆ ಮ್ಯಾಪಲ್ಲಿ ಹೇಗಿದೆ ಅಂದರೆ ಒಂದು ರೀತಿ ಕರ್ಚಿಕಾಯಿ. ಇವಾಗ ನೀವು ಉತ್ತರ ಕರ್ನಾಟಕದವ್ರು ನೀವು ಏನಾದರೂ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಕರ್ಚಿಕಾಯಿ ಅಂತ. ಇವಾಗ ಎಲ್ಲವೂ ಕೂಡ ಮಾಡ್ತಾರಲ್ಲ, ಯಾವುದು? ನಾಗರ ಪಂಚಮಿಗೆ ಅದು ಅಲ್ವಾ. ಸೊ ನಾಗರ ಪಂಚಮಿಗೆ ಆ್ಯಂಡ್ ದೆನ್ ದೀಪಾವಳಿಗೆ ಕೂಡ ಕೆಲವೊಬ್ರು ಮಾಡ್ತಾರೆ, ಬಟ್ ನಾಗರ ಪಂಚಮಿಗೆ ಜಾಸ್ತಿ. ಆ ಕರ್ಚಿಕಾಯಿ ಹೇಗಿದೆ ಅಲ್ವಾ, ಆ ಒಂದು ಕರ್ಚಿಕಾಯಿ ಥರನೇ ಈ ಒಂದು ತ್ರಿಪುರಾ ರಾಜ್ಯವು ಕೂಡ ಇದೆ, ಈ ಒಂದು ಶೇಪಲ್ಲಿ. ಸರಿನಾ, ಸೊ ಅದನ್ನು ನೀವು ಮ್ಯಾಪಲ್ಲಿ ನೋಡಿಕೊಂಡು ಇದನ್ನು ನೆನ್ಪಿಟ್ಕೋಬೋದು ಇದನ್ನು. ಸೊ ಇದು ಇಂಪಾರ್ಟೆಂಟ್ ಇದೆ, ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಲಿಯಾಟ್ಟಂ ಇಲ್ಲ ಅಂದರೆ ತೆಯ್ಯಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಕಲಿಯಾಟ್ಟಂ
ಕಲಿಯಾಟಂ ತೆಯ್ಯಂ ಅಂತಂದರೆ ಇದು ಅಂತ ಬಂದಿದೆ ಅಂದರೆ ನಮ್ಮ ಕಡೆದೇ ಇರುತ್ತೆ, ಮೀನ್ಸ್ ನಮ್ಮ ಕೇರೋದಿಲ್ಲ ಅಂದರೆ ಆಂಧ್ರ ಪ್ರದೇಶದ್ದು ಯಾವುದಿದೆ, ಆಂಧ್ರ ಪ್ರದೇಶ ಅಂತೂ ಆಪ್ಷನ್ ಕೊಟ್ಟಿಲ್ಲ. ಸೊ ಇದು ಆನ್ಸರ್ ಒಂದೇ ಒಂದಿದೆ, ಯಾವುದು ಆಪ್ಷನ್ ಒಂದೇ ಇದೆ, ಯಾವುದು ಕೇರಳ ಅಂತ. ಸೊ ಕಲಿಯಾಟಂ ಮತ್ತು ತೆಯ್ಯಂ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಿತಿರೈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು ಚಿತಿರೈ ಎಂಬ ಹಬ್ಬವನ್ನು ಯಾವ ರಾಜ್ಯದಲ್ಲಿ, ಇವಾಗಲೇ ನೋಡಿ ಬಂದಿವಲ್ಲ ಯಾವ ಒಂದು ರಾಜ್ಯ, ತಮಿಳುನಾಡು ರಾಜ್ಯ. ಸೊ ತಮಿಳುನಾಡು ರಾಜ್ಯದಲ್ಲಿ ಚಿತಿರೈ ಎಂಬ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಮೋಯಿನು ಇರ್ತಪ್ಪ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ, ಸರಿನಾ. ಸೊ ಇಮೋಯಿನು ಇರ್ತಪ್ಪ ಅಂತ ಇದೊಂದು ಹೇಳಬೇಕು ಅಂದರೆ ಸಾಧು ಬ್ರಾಹ್ಮಿಣಿ ಮಹಿಳೆ ಅಂತ ಹೇಳ್ಬೋದು ಅನಿಸುತ್ತೆ, ಐ ಥಿಂಕ್ ಈ ದೇವಿಯವರು, ಸರಿನಾ. ಸೊ ಆ ಒಂದು ಮಹಿಳೆ ಮೀನ್ಸ್ ಆ ಒಂದು ದೇವಿಯ ಮೇಲೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಎಲ್ಲಿ ಆಚರಣೆ ಮಾಡಲಾಗ್ತಾರೆ ಅಂತಂದರೆ ಮಣಿಪುರದಲ್ಲಿ ಆಚರಣೆ ಮಾಡಲಾಗ್ತಾರೆ, ಸರಿನಾ. ಯಾವುದು ಇಮೋಯಿನು ಇರ್ತಪ್ಪ ಅನ್ನುವ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಅಂದರೆ ಮಣಿಪುರದಲ್ಲಿ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ 25ನೇ ಪ್ರಶ್ನೆ, ಟಾರ್ನೇಟರ್ ಜಾತ್ರೆಯನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು ಟಾರ್ನೇಟರ್ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಸೊ ಇದು ಯಾವ ಒಂದು ರಾಜ್ಯ ಅಂತಂದರೆ ಗುಜರಾತ್ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿದೆ, ಯಾವುದು ಟಾರ್ನೇಟರ್ ಹಬ್ಬವನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ, ಸೂರಜ್ ಕುಂಡ ಕರಕುಶಲ ಮೇಳವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ, ಸರಿನಾ. ಇದನ್ನು ನಾವೇನು ಕರಿತೀವಿ, ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ತೀವಿ, ಸರಿನಾ. ಈ ಒಂದು ಹ್ಯಾಂಡಿಕ್ರಾಫ್ಟ್ ಮೇಳವನ್ನು ಇಲ್ಲಾಂದರೆ ಕರಕುಶಲ ಮೇಳವನ್ನು ಈ ಹರಿಯಾಣ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ. ಸೊ ಇದನ್ನು ಕೇಳ್ತಾನೆ. ಸೊ ಸೂರಜ್ ಕುಂಡ ಮೇಳವನ್ನು ಪ್ರತಿ ವರ್ಷ ಎಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ, ಹರಿಯಾಣದಲ್ಲಿ ಆಚರಣೆ ಮಾಡಲಾಗ್ತದೆ. ಸೊ ಇದು ಯಾವ ಮೇಳ ಅಂತ ಕೇಳ್ತಾನೆ, ಇದನ್ನು ಒಂದು ಹ್ಯಾಂಡಿಕ್ರಾಫ್ಟ್ ಮೇಳ ಅಂತ ಹೇಳಬೇಕಾಗುತ್ತೆ, ಸರಿನಾ. ಕರಕುಶಲ ಮೇಳ ಅಂತ ಹೇಳಬೇಕು ನೀವು, ಸರಿನಾ. ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಸೊ ಈ ವರ್ಷ ಆಗಿರ್ತಕ್ಕಂಥ ಆವೃತ್ತಿ ಎಷ್ಟನೇ ಆವೃತ್ತಿ ಆಗಿದೆ, 38ನೇ ಸೂರಜ್ ಕುಂಡ ಕರಕುಶಲ ಮೇಳ ಆಗಿದೆ. ಎಲ್ಲಿ ಅಂತಂದರೆ ಹರಿಯಾಣದಲ್ಲಿ, ಇದು ಕೂಡ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಜುಲಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಮಜುಲಿ ಹಬ್ಬ, ಸೊ ಮಜುಲಿ ದ್ವೀಪ ಎಲ್ಲಿ ಕಂಡು ಬರುತ್ತೆ ನಿಮಗೆ, ಎಲ್ಲಿ ಕಂಡು ಬರುತ್ತೆ, ಅಸ್ಸಾಂ ಅಲ್ಲ, ಮಣಿಪುರದಲ್ಲ, ಸಿಕ್ಕಿಂ ಅಲ್ಲ, ಮೇಘಾಲಯದಲ್ಲ. ಸೊ ಇದು ನಮ್ಮ ಭಾರತದ ಹಾಗೆ ಜಗತ್ತಿನ ಏಕೈಕ ಅತಿ ದೊಡ್ಡದಾಗಿರ್ತಕ್ಕಂತಹ ನದಿ ದ್ವೀಪ ಇದು, ಸರಿನಾ. ಜಗತ್ತಿನ ಏಕೈಕ ನದಿ ದ್ವೀಪ ಜಿಲ್ಲೆ ಅಂತ ಕರಿತೀವಿ ಯಾವುದನ್ನು, ಮಜುಲಿ ಜಿಲ್ಲೆಯನ್ನು, ಸರಿನಾ. ಇದೊಂದು ಮಜುಲಿ ಅನ್ನೋದು ಬ್ರಹ್ಮಪುತ್ರ ನದಿಯ ಮೇಲೆ ಕಂಡುಬರ್ತಕ್ಕಂತಹ ಒಂದು ದ್ವೀಪವಾಗಿದೆ, ಸರಿನಾ. ಈ ಒಂದು ದ್ವೀಪವನ್ನು ಜಿಲ್ಲೆ ಅಂತ ಕೂಡ ಘೋಷಣೆ ಮಾಡಲಾಗಿದೆ 2016 ಐ ಥಿಂಕ್ 16 ಇಲ್ಲ 17ರಲ್ಲಿ, ಸರಿನಾ. ಇದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿರ್ತಕ್ಕಂತಹ ಒಂದು ದ್ವೀಪವಾಗಿದೆ, ಯಾವುದು ಮಜುಲಿ ದ್ವೀಪ. ನೆನಪಿಟ್ಕೊಳ್ಳಿ, ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಅಸ್ಸಾಮಲ್ಲಿ ಕಂಡುಬರುತ್ತೆ. ಮಜುಲಿ ಹಬ್ಬವು ಕೂಡ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಅಸ್ಸಾಮಲ್ಲೇ ಕಂಡುಬರ್ತಕ್ಕಂಥ ಹಬ್ಬವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೋಚಿ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು ಗೋಚಿ ಹಬ್ಬ ಆಪ್ಷನ್ ಕೊಟ್ಟಿದ್ದಾನೆ, ಛತ್ತೀಸ್ಗಢ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಕರ್ನಾಟಕ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಆಗುತ್ತೆ. ಯಾವುದು ಗೋಚಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡಲಾಗ್ತದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ತೈಪೂಸಂ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವುದು ತೈಪೂಸಂ ಅಂತ ಬತ್ತು, ಮತ್ತೆ ಯಾವ ಒಂದು ರಾಜ್ಯ ಆಗಿರುತ್ತೆ, ತಮಿಳುನಾಡು, ಕರ್ನಾಟಕ, ಕೇರಳ, ಅರುಣಾಚಲ ಪ್ರದೇಶ. ಸೊ ಈ ಒಂದು ಏನಿದೆ ಅಲ್ವಾ, ಇದು ಸ್ವಲ್ಪ ನಮಗೆ ಕೆಟಕ್ ಬೀಳಿಸ್ತದೆ. ಯಾವುದು ಈ ತೈಪೂಸಂ ಎಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಚಿತ್ತಿರೈ ಹಬ್ಬ ಎಲ್ಲಿ ಆಚರಣೆ ಮಾಡಲಾಗಿತ್ತು ಇವಾಗಲೇ, ಚಿತ್ತಿರೈ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಚಿತ್ತಾರ ಅಂತ ಹೇಳ್ತೀವಲ್ವ, ಚಿತ್ತಾರ ಮೂಡೋ ವೇಳೆಗೆ, ಸಾರಿ ಸಾಂಗ್ ಅದು, ಚಿತ್ತಾರ ಮೀನ್ಸ್ ಅದು ಪೇಂಟಿಂಗ್ ಅಂತ ಹೇಳ್ತೀವಲ್ವ. ಸೊ ಆ ರೀತಿ ಅಲ್ಲಿ ಚಿತ್ತಿರೈ ಅಂತ ವರ್ಡನ್ನು ಯೂಸ್ ಮಾಡ್ತಾರೆ. ಸೊ ಆ ಒಂದು ಚಿತ್ತಿರೈ ಹಬ್ಬ ಎಲ್ಲಿ ಅಂತ ತಮಿಳುನಾಡಲ್ಲಿ. ಸೊ ತೈಪೂಸಂ ಹಬ್ಬ ಇಲ್ಲ ಅಂದರೆ ಅದು ಕೂಡ ತಮಿಳುನಾಡಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೋಸ್ಮೋಚೆ ಇಲ್ಲಾಂದರೆ ಡೋಸ್ಮೋಚೆ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು ಡೋಸ್ಮೋಚೆ ಹಬ್ಬವನ್ನು ಎಲ್ಲಿ, ಲಡಾಖಲ್ಲಿ, ಅಸ್ಸಾಮಲ್ಲಿ, ಪುದುಚೇರಿಯಲ್ಲಿ, ಇಲ್ಲಾಂದರೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಎ ಲಡಾಖ್ ಅಂತ ಆಗುತ್ತೆ. ಯಾವುದು ಡೋಸ್ಮೋಚೆ ಅಥವಾ ದೋಸ್ಮೋಚೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತೀವಿ ಅಂತಂದರೆ ಈ ಒಂದು ಲಡಾಖಲ್ಲಿ ಆಚರಣೆ ಮಾಡ್ತದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫಸ್ಟ್ಗೆ ಒಂದು ಪ್ರಶ್ನೆ ನೋಡಿದ್ವಿ ಲಡಾಖ್ ಮೇಲೆ, ಯಾವುದು ಹೇಳ್ಬೋದಾ, ಯಾವುದು ಹೆಮಿಸ್ ಹಬ್ಬ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಕ್ರೇನಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಸಕ್ರೇನಿಯನ್ನು ನಾವು ನಾಗಾಲ್ಯಾಂಡಲ್ಲಿ ಆಚರಣೆ ಮಾಡ್ತೀವಿ. ಓಕೆ, ಸಕ್ರೇನಿ. ಈ ಸಕ್ರೇನಿಯನ್ನು ನೀವು ಸಕ್ಕರೆ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಈ ಒಂದು ಸಕ್ಕರೆ ಏನಿದೆ ಅಲ್ವಾ, ಹಾವು ತಿಂತದೆ. ಸೊ ಹೇಗೆ ತಿಂತದೆ, ಅದರ ಅಂಗೈಯಲ್ಲಿ ಹಾಕೊಂಡು ತಿಂತದೆ, ಸರಿನಾ, ಅಂಗೈಯಲ್ಲಿ ಹಾಕೊಂಡು ತಿಂತದೆ. ಸೊ ಯಾಕೆ ಅಂಗೈ ಅಂತ ಹೇಳಿದೆ, ಈ ಸಕ್ರೇನಿ ಹಬ್ಬವನ್ನು ಯಾವ ಒಂದು ಬುಡಕಟ್ಟು ಜನ ಆಚರಣೆ ಮಾಡ್ತದೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳ್ಬೇಕಾಗಿರೋದು ಅಂಗಾಮಿ ಬುಡಕಟ್ಟು ಅಂತ, ಸರಿನಾ. ಯಾವುದು ಅಂಗಾಮಿ ಬುಡಕಟ್ಟು, ಸಾಕಷ್ಟು ಸರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಇದು. ಅಂಗಾಮಿ ಬುಡಕಟ್ಟುನವರು ಈ ಒಂದು ಸಕ್ರೇನಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾವೊಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಈಗ ನೆನ್ಪಿಟ್ಕೊಳ್ಳಿ. ಸೊ ಈ ಹಾವೇನಿದೆ ಅಲ್ವಾ, ಅದು ಅದರ ಅಂಗೈಯಲ್ಲಿ ಈ ಒಂದು ಸಕ್ಕರೆಯನ್ನು ತಿಂತದೆ ಅಂತ, ಅದಕ್ಕೆ ಅಂಗೈನೂ ಇಲ್ಲ. ಆ್ಯಂಡ್ ದೆನ್ ನಾಗಾಲ್ಯಾಂಡ್ ಅನ್ನೋದು ನಾಗರ ಹಾವಿನ ಹೆಸರು ಮೇಲೆ ಇಟ್ಟಿದ್ದು ಅಲ್ಲ, ಬಟ್ ನೆನ್ಪಿಟ್ಕೊಳ್ಳೋಕೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗುಡಿ ಪಾಡ್ವಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತವೆ.
ಆಚರಿಸಲಾಗ್ತದೆ. ಸೊ ನಮ್ಮ ಕಡೆ ನೋಡಿದ್ರೆ ನಾರ್ಮಲಾಗಿ ಎಲ್ಲರೂ ಕೂಡ ನಾವು ದೇವಸ್ಥಾನ ಅಂತ ಕರೆಯೋದಕ್ಕಿಂತ ನಮ್ಮ ಸೈಡ್ ಹೇಗೆ ಅಂತ ಕರಿತೀವಿ ಅಂದರೆ ದೇವಸ್ಥಾನಗಳಿಗೆ ಗುಡಿಗಳು ಅಂತ ಕರಿತೀವಿ. ನೆನಪಿದೆಯಾ ನಿಮಗೆ? ಸಾರಿ, ನೆನಪಂದರೆ ನಿಮ್ಗೆ ಗೊತ್ತಿದೆಯಾ ಅಲ್ವಾ? ಸೊ ಗುಡಿ ಅಂತ ಕರಿತೀವಿ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ವರ್ಡ್ ಇರಲಿ, ಆಲ್ಮೋಸ್ಟ್ ಏನಿದೆ ಅಂತಂದರೆ ಈ ಮುಂಬೈ ಏನಿದೆ ಅಲ್ವಾ, ಈ ಮುಂಬೈ ಮೀನ್ಸ್ ಈ ಒಂದು ಸೌತ್ ಮಹಾರಾಷ್ಟ್ರ ಅಲ್ಲಿಗೆ ರಿಲೇಟೆಡ್ ಇದೆ. ಸೊ ಹಾಗೆ ನೀವು ಗುಡಿ ಅಂತ ನಾವು ಕರಿತೀವಿ. ಸೊ ಇಲ್ಲೇ ನಿಯರ್ ಬೈ ಯಾರಿದ್ದಾರೆ, ನಮ್ಮ ಮಹಾರಾಷ್ಟ್ರದವ್ರು ಇದ್ದಾರೆ. ಸೊ ಅದಕ್ಕೆ ಆನ್ಸರ್ ಆಗಿಬಿಡಿ. ಗುಡಿ ಪಾಡ್ವಾ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತೀವಿ? ಈ ಒಂದು ಮಹಾರಾಷ್ಟ್ರದಲ್ಲಿ ಆಚರಣೆಯನ್ನು ಮಾಡ್ತೀವಿ ನಾವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಕ್ಕೆ ಪಗ ಹಾರ್ನ್ಬಿಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು ಪಕ್ಕೆ ಪಗ ಹಾರ್ನ್ಬಿಲ್? ಆಪ್ಷನ್ ಏನು ಕೊಟ್ಟಿದ್ದಾನೆ? ನಾಗಾಲ್ಯಾಂಡ್ ಕೊಟ್ಟೇ ಇಲ್ಲಲ್ಲ. ಹಾರ್ನ್ಬಿಲ್ ಹಬ್ಬ ಸರ್ ಫೆಸ್ಟ್ ಆಫ್ ಫೆಸ್ಟಿವಲ್ಸ್ ಅಂತ ಕರಿತೀವಿ ಸರ್. ನಾಗಾಲ್ಯಾಂಡ್ದು ನಾಗಾಲ್ಯಾಂಡ್ ಕೊಟ್ಟಿಲ್ಲಲ್ಲ. ಹೌದು, ನಾಗಾಲ್ಯಾಂಡ್ ಕೊಟ್ಟಿಲ್ಲ. ಯಾಕಂದರೆ ನಾಗಾಲ್ಯಾಂಡ್ ಅಲ್ಲಲ್ಲ ಇದು. ಆಪ್ಷನ್ ಕೊಟ್ಟಿದ್ದಾನೆ ಹಿಮಾಚಲ್ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಜಸ್ಟ್ ನಿಮಗೆ ಹಾರ್ನ್ಬಿಲ್ ಅಂತ ಕೊಟ್ಟರೆ, ಇಲ್ಲಾಂದರೆ ಗ್ರೇಟ್ ಹಾರ್ನ್ಬಿಲ್ ಹಬ್ಬ ಅಂತ ಕೊಟ್ಟರೆ ಅವಾಗ ನೀವು ಹೇಳಬೇಕಾಗಿರೋದು ನಾಗಾಲ್ಯಾಂಡ್ ಅಂತ ಹೇಳಬೇಕಾಗಿತ್ತು. ಸರಿನಾ? ಬಟ್ ಇಲ್ಲಿ ಪಕ್ಕೆ ಪಗ ಹಾರ್ನ್ಬಿಲ್ ಅಂತ ಕೊಟ್ಟಿದ್ದಾನೆ ಅಂತಂದರೆ ಅವಾಗ ನೀವು ಹೋಗಬೇಕಾಗಿರೋದು ಒಂದೇ ಒಂದು ಆನ್ಸರ್, ಅರುಣಾಚಲ್ ಪ್ರದೇಶ ಅಂತ. ಹಾಗೆ ಅರುಣಾಚಲ್ ಪ್ರದೇಶದ ರಾಜ್ಯ ಪಕ್ಷಿ ಯಾವುದಾಗಿದೆ ಅಂತ ಕೇಳಿದ್ರೆ ಗ್ರೇಟ್ ಹಾರ್ನ್ಬಿಲ್ ಆಗಿದೆ. ಆ್ಯಂಡ್ ದೆನ್ ಇದೇ ಒಂದು ಗ್ರೇಟ್ ಹಾರ್ನ್ಬಿಲ್ಲು ಇನ್ನೊಂದು ರಾಜ್ಯದ ರಾಜ್ಯ ಪಕ್ಷಿಯೂ ಕೂಡ ಆಗಿದೆ. ಯಾವ ರಾಜ್ಯದ್ದು? ಕೇರಳ ರಾಜ್ಯದ್ದು. ಕೇರಳ ರಾಜ್ಯದ ರಾಜ್ಯ ಪಕ್ಷಿಯೂ ಕೂಡ ಇದೇ ಒಂದು ಗ್ರೇಟ್ ಹಾರ್ನ್ಬಿಲ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಸರಿನಾ? ಗ್ರೇಟ್ ಹಾರ್ನ್ಬಿಲ್ ಎರಡು ರಾಜ್ಯದ ರಾಜ್ಯ ಪಕ್ಷಿ ಆಗಿದೆ, ಮೀನ್ಸ್ ಸ್ಟೇಟ್ ಬರ್ಡ್ ಆಗಿದೆ ಅಂತ ನಾವು ಹೇಳ್ತೀವಿ. ಒಂದು ಅರುಣಾಚಲ್ ಪ್ರದೇಶ ಈಶಾನ್ಯ ದಿಕ್ಕಿಗೆ, ಇನ್ನೊಂದು ನೈಋತ್ಯ ದಿಕ್ಕಿಗೆ ಕೇರಳ. ಸರಿನಾ? ಎರಡು ಕೂಡ ಡೆಡ್ ಅಪೋಸಿಟಲ್ಲಿದ್ದಾವೆ. ಇಲ್ಲಿ ನಿಮಗೆ ಅರುಣಾಚಲ್ ಪ್ರದೇಶ ಕಂಡು ಬರುತ್ತೆ, ಇಲ್ಲಿ ನಿಮಗೆ ಕೇರಳ ಕಂಡು ಬರುತ್ತೆ. ಸೊ ಎರಡೂ ಕೂಡ ರಾಜ್ಯ ಪಕ್ಷಿ ಒಂದೇ ಆಗಿದೆ. ಯಾವುದು? ಗ್ರೇಟ್ ಹಾರ್ನ್ಬಿಲ್. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 33ನೇ ಪ್ರಶ್ನೆ, ಸೆಂಗ್ ಖಿಹಿಲಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವುದು? ಸೆಂಗ್ ಖಿಹಿಲಾಂಗ್ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಹೇಳ್ಬೋದಾ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಮಣಿಪುರ ಅಂತ ಕೊಟ್ಟಿದ್ದಾನೆ. ಸೆಂಗ್ ಖಿಹಿಲಾಂಗ್ ಎಲ್ಲಿ ಅಂದರೆ ಮೇಘಾಲಯದಲ್ಲಿ. ಸರಿನಾ? ಮೇಘ ಒಂದು ಸಾಂಗ್ ಹಾಡು, ಒಂದು ಸೆಂಗ್ ಹಾಡು, ಒಂದು ಸಾಂಗ್ ಹಾಡು ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಟುಕಲ್ ಪೊಂಗಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರ್, ಪೊಂಗಲ್ ಹಬ್ಬವನ್ನು ನಾವು ತಮಿಳುನಾಡಲ್ಲಿ ಆಚರಣೆ ಮಾಡ್ತೀವಿ. ಪೊಂಗಲನ್ನು ನಮ್ಮ ಏನಂತ ಹೇಳ್ತೀವಿ, ಜನವರಿ 14 ಯಾವ ಹಬ್ಬ ಆಚರಣೆ ಮಾಡ್ತೀವಿ ನಾವು? ಸಂಕ್ರಾಂತಿ. ಸಂಕ್ರಾಂತಿ. ಆ ಸಂಕ್ರಾಂತಿ ಟೈಮಲ್ಲೇ ಇವ್ರದ್ದು ಪೊಂಗಲ್ ಹಬ್ಬ ಕೂಡ ಬಂದಿರುತ್ತೆ. ಸರಿನಾ? ಆ ಒಂದು ಪೊಂಗಲ್ ಹಬ್ಬವನ್ನು ಸ್ಪೆಷಲಿ ಅಟ್ಟುಕಲ್ ಪೊಂಗಲನ್ನು ನಾವು ಎಲ್ಲಿ ಆಚರಣೆ ಮಾಡ್ತೀವಿ ಅಂತಂದರೆ ಕೇರಳದಲ್ಲಿ ಆಚರಣೆ ಮಾಡ್ತೀವಿ. ಜಸ್ಟ್ ಪೊಂಗಲ್ ಅಂತ ಕೇಳಿದ್ರೆ ನಿಮಗೆ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂತಂದರೆ ತಮಿಳುನಾಡು ಅಂತ. ಬಟ್ ಅಟ್ಟುಕಲ್ ಪೊಂಗಲ್ ಅಂತ ಬಂತು ಅಂದರೆ ಅವಾಗ ನೀವು ಹೇಳಬೇಕಾಗಿರೋದು ಕೇರಳ ಅಂತ. ಸರಿನಾ? ನೆನಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಾಲ್ಕಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಸೊ ಇದು ಕೂಡ ನೀವು ವರ್ಡಿಂದ ನೆನಪಿಟ್ಕೋಬಹುದು. ನಮ್ಮ ಕಡೆ ದೇವಸ್ಥಾನಗಳಲ್ಲಿ ಮೀನ್ಸ್ ಉತ್ತರ ಕರ್ನಾಟಕದಲ್ಲಿ ನಾವು ಸ್ಪೆಷಲಿ ಹೇಳೋದು ಯಾವುದು ಅಂತಂದರೆ ಈ ಉತ್ತರ ಕರ್ನಾಟಕ ಮೆನ್ಷನ್ ಮಾಡೋದು ಈ ಯಾವ್ದು ಹೇಳ್ತೀವಿ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಆ್ಯಂಡ್ ದೆನ್ ಸ್ಪೆಷಲಿ ನಮ್ಮ ಬಿಜಾಪುರ, ಆ್ಯಂಡ್ ದೆನ್ ಸ್ಪೆಷಲಿ ನಮ್ಮ ಬಾಗಲಕೋಟೆ, ಆ್ಯಂಡ್ ದೆನ್ ನಮ್ಮ ಧಾರವಾಡ ಮತ್ತು ಗದಗ ಅಂತ ಹೇಳ್ತೀವಿ. ಸರಿನಾ? ಇಲ್ಲೆಲ್ಲವೂ ಕೂಡ ನಾವು ಪಾಲ್ಕಿ ಅಂತ ಯೂಸ್ ಮಾಡ್ತೀವಿ. ಪಾಲ್ಕಿ, ದೇವಸ್ಥಾನದ ಪಾಲ್ಕಿ ಬರ್ತಿದೆ, ದೇವಸ್ಥಾನದ ಪಾಲ್ಕಿ ಇವಾಗಿದೆ, ನಮ್ಮದು ಪಾಲ್ಕಿ ಇಷ್ಟನೇ ತಾರೀಕಿಗಿದೆ, ಪಾಲ್ಕಿ ನಾವು ಇದರ ಹೊತ್ಕೊಳ್ತೀವಿ ಗೊತ್ತಾ. ಸೊ ಪಾಲ್ಕಿ ನಮಗೆ ಯಾವುದಿದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಾಲ್ಕಿ ಇದೆ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಾಲ್ಕಿ ಇದೆ ಅಂದರೆ ಅದು ಆ ವರ್ಡ್ ಎಲ್ಲಿಂದ ಬಂದಿರುತ್ತೆ ಅಂದರೆ ಮಹಾರಾಷ್ಟ್ರದಿಂದಲೇ ಬಂದಿರುತ್ತೆ. ಸೊ ಅದಕ್ಕೆ ಆನ್ಸರು ಕೂಡ ಮಹಾರಾಷ್ಟ್ರನೇ. ಪಾಲ್ಕಿ ಹಬ್ಬವು ಕೂಡ ಆಚರಣೆ ಮಾಡೋದಿಲ್ಲ ಅಂದರೆ ಮಹಾರಾಷ್ಟ್ರನೇ. ಸರಿನಾ? ಸೊ ವರ್ಡ್ಗಳಿಂದ ನೀವು ನೆನ್ಪಿಟ್ಕೊಳ್ಳಿ. ಸೊ ಗುಡಿ ಪಾಡ್ವ ಆಗಿರಲಿ ಆ್ಯಂಡ್ ದೆನ್ ಪಾಲ್ಕಿ ಹಬ್ಬ ಆಗಿರಲಿ ಮಹಾರಾಷ್ಟ್ರದಿಂದನೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಇನ್ನೊಂದು ನಿಮಗೆ, ಸರ್ ಏನು ಸರ್ ಉತ್ತರ ಕರ್ನಾಟಕ ಅಂತ ನೀವು ನಾರ್ಮಲ್ ಆಗಿ ಮುಂಬೈ ಕರ್ನಾಟಕದವ್ರದ್ದೇ ಹೇಳ್ತೀರಾ ಅಂತ. ಸರಿನಾ? ಮುಂಬೈ ಕರ್ನಾಟಕ ಏನಿದೆ ಅಲ್ವಾ, ಆಲ್ಮೋಸ್ಟ್ ಸಾಕಷ್ಟು ವರ್ಡ್ಗಳು ಮರಾಠಿ ಮಿಕ್ಸ್ಡ್ ಕನ್ನಡ ಇದೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಮರಾಠಿ ಮಿಕ್ಸ್ಡ್ ಕನ್ನಡನೇ ಮಾತಾಡ್ತಿರ್ತೀರಾ. ಇಲ್ಲ ಸರ್ ನಾನು ಮರಾಠಿ ಅಲ್ಲ, ನಾನು ಕನ್ನಡಿಗ, ನೀನು ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ಪ್ಯೂರ್ ಕನ್ನಡ ಮಾತನಾಡೋದು ಎಲ್ಲಿ ಅಂತಂದರೆ ಮಂಡ್ಯದಲ್ಲಿ ಮಾತ್ರ. ಇಡೀ ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿ ಪ್ಯೂರ್ ಕನ್ನಡ ಮಾತಾಡೋದು ಮಂಡ್ಯದವರೇ. ಸರ್ ಅವರು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಲ್ವಾ? ಮಾಡ್ತಾರೆ, ಬಟ್ ಆ ವರ್ಡ್ಗಳೇನಿದೆ ಅಲ್ವಾ ಆ ಪ್ಯೂರ್ ಕನ್ನಡ ಅಂತ ಹೇಳೋದು ಅವ್ರದ್ದು ಮಾತ್ರ ಅಂತ ಹೇಳ್ತೀವಿ. ಓಕೆ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಣಂ ಎಲ್ಲಿ ಕೇರಳದಲ್ಲಿ ಆಚರಣೆ ಮಾಡ್ತದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 37ನೇ ಪ್ರಶ್ನೆ, ಪುಷ್ಕರ್ ಜಾತ್ರೆಯನ್ನು ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಪುಷ್ಕರ್ ಅಂತಂದರೆ ನಮ್ಮ ರಾಜಸ್ಥಾನ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಎ, ರಾಜಸ್ಥಾನದಲ್ಲಿ ಪುಷ್ಕರ್ ಮೇಳವನ್ನು ನಾವು ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 38ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಬಯಲು ರಂಗಮಂದಿರ ಧನುಯಾತ್ರಾ ಉತ್ಸವವನ್ನು ಯಾವ ರಾಜ್ಯ ಆಯೋಜಿಸುತ್ತದೆ? ಸರಿನಾ? ಆಯೋಜಿಸುತ್ತಿದೆ ಅಂತ ಕೇಳಿದಾನೆ. ಇದು ಕರೆಂಟ್ ಅಫೇರ್ಸ್ ಪ್ಲಸ್ ನಿಮಗೆ ಏನು ಸ್ಟ್ರಾಟಜಿಗೆ ಅಂತ ಕ್ವಶನ್ ಬರುತ್ತೆ. ಇದನ್ನು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ ಇದನ್ನು. ಯಾವುದು? ವಿಶ್ವದ ಅತಿ ದೊಡ್ಡ ಬಯಲು ರಂಗಮಂದಿರ ಧನುಯಾತ್ರಾ ಉತ್ಸವವನ್ನು ಯಾವೊಂದು ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಯಾವೊಂದು ರಾಜ್ಯ ಅಂತ ಹೇಳ್ಬೋದಾ? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಗುಜರಾತ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಒಡಿಶಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಕೇರಳ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಒಡಿಶಾ ಅಂತ ಆಗುತ್ತೆ. ಸರಿನಾ? ಯಾವುದು? ಧನುರ್ಯಾತ್ರಾ ಅಂದರೆ ನಮ್ಮ ಜಗನ್ನಾಥ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇರಾ ಹೌ ಚೊಂಗ್ಬಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಮೇರಾ ಹೌ ಚೊಂಗ್ಬಾ ಯಾವುದ್ರಿ? ಮಣಿಪುರ ರಾಜ್ಯ.
ಚೋಂಗ್ ಬಾ. ಈ ಚೋಂಗ್ ಬಾ ಹೊಂಗ್ ಬಾ ಅಂತ ಏನಾದರೂ ಬಂತ ಬಾ 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 ಗಕ್ಕೆ ಬದ್ ಒತ್ತು ಬಂತು ಅಂತಂದರೆ ಅದು ಮಣಿಪುರದಾಗಿರುತ್ತೆ. 99% ಆನ್ಸರ್, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತಾವಿ ಹಬ್ಬವನ್ನು ಯಾವ ರಾಜ್ಯ ಅಥವಾ ಯುಟಿಯಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ತಾವಿ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡಲಾಗ್ತದೆ? ಜಮ್ಮು ಕಾಶ್ಮೀರದಲ್ಲಿ ಆಚರಣೆ ಮಾಡಲಾಗ್ತದೆ. ಬಟ್ ನಾನು ಪ್ರಶ್ನೆನ ಡಿಫ್ರೆಂಟಾಗಿ ಕೇಳ್ತೀನಲ್ಲ, ತಾವಿ ನದಿ ಎಲ್ಲಿ ಬರುತ್ತದೆ ಅಂತ ಕೇಳ್ತೀನಿ ನಾನು, ಸರಿನಾ. ಯಾವುದು ತಾವಿ ಎಂಬ ನದಿ ಅಥವಾ ತವಿ ಅನ್ನೋ ಒಂದು ನದಿ ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಇಲ್ಲಾಂದರೆ ತಾವಿ ಅನ್ನೋ ಒಂದು ರಾಮ್ಸರ್ ತಾಣ ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತೀನಿ. ಅವಾಗ ನೀವೇನಂತ ಹೇಳಬೇಕಾಗುತ್ತೆ? ಮಧ್ಯಪ್ರದೇಶ ರಾಜ್ಯದಲ್ಲಿ ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾದರೆ ಈ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ತಾವಿ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳ್ತೀನಿ. ಅವಾಗ ನೀವೇನಂತ ಹೇಳ್ತೀರಾ? ನರ್ಮದಾ ನದಿಯ ಉಪನದಿಯಾಗಿದೆ ಸರ್ ಅಂತ ಹೇಳಬೇಕಾಗುತ್ತೆ. ಸೊ 2024ರಲ್ಲಿ ಈ ಒಂದು ತಾವಿ ಡ್ಯಾಮ್ ಏನಿದೆ ಅಲ್ವಾ, ತಾವಿ ಡ್ಯಾಮ್ಗೆ, ತಾವಿ ಜಲಾಶಯಕ್ಕೆ ರಾಮ್ಸರ್ ಪಟ್ಟಿಯಲ್ಲಿ ಏನಂತ ಸ್ಥಾನವನ್ನು ಕೊಡಲಾಗಿದೆ. ಸರ್ ಇದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಿಂಗೋಲ್ ಚೌಂಗ್ಬಾ ಅಥವಾ ಚೌಂಗ್ಬಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ನಿಂಗೋಲ್ ಚಕೌಬಾಲ್ ಅದು ಚೌಂಗ್ಬಾ, ಸರಿನಾ. ಚೌಂಗ್ಬಾ ಅಂತ ಬಂದರೆ ನಿಮಗೆ ಏನು ಹೇಳಿದ್ದೀನಿ? ಗಕ್ಕೆ ಬದೋತ್ ಬಂದರೆ ಅದು ಮಣಿಪುರ ಆಗಿರುತ್ತೆ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಮಣಿಪುರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 42ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರಸೋಮಾ ಕಿತ್ತಳೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ? ಕಿತ್ತಳೆ ಹಬ್ಬ, ಆರೆಂಜ್ ಫೆಸ್ಟಿವಲ್, ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಈ ನಾಗರ ಹೇಗಿದೆ ಅಂತಂದರೆ ಸಕ್ಕರೆನೂ ತಿನ್ನುತ್ತೆ ಅಂತೆ. ಹಾಗೆ ನೋಡಿದ್ರೆ ಈ ಒಂದು ಕಿತ್ತಳೆಯೂ ಕೂಡ ತಿಂತಾ ಇದೆ ನೋಡ್ರಿ, ನೆನ್ಪಿಟ್ಕೊಳ್ಳಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಂಗಲ ಉತ್ಸವ ಅಥವಾ 100 ಡ್ರಮ್ ಉತ್ಸವ ಯಾವ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಉತ್ಸವವಾಗಿದೆ? 100 ಡ್ರಮ್ ಅಂದರೆ ಸೋನಮ್ ಯಾದವ್ ಅಲ್ವಾ, ಡ್ರಮ್ಮಲ್ಲಿ ಹಾಕಿರೋಳು. ಸೊ ಅವಳೇ ನನ್ನ ಬರ್ತಾಳೆ. 100 ಡ್ರಮ್ ಉತ್ಸವ, ವಂಗಲ ಉತ್ಸವ ಯಾವೊಂದು ರಾಜ್ಯದಲ್ಲಿ? ಮೇಘಾಲಯದಲ್ಲಿ, ಸರಿನಾ. ಯಾವುದು? ಮೇಘಾಲಯ ಅಂತ ಹೇಳ್ತೀವಿ. ಸೊ ಮೇಘಾಲಯದಲ್ಲಿ ಒಂದು, ಜಾರ್ಖಂಡದಲ್ಲಿ ಇನ್ಸಿಡೆಂಟ್, ಆ್ಯಂಡ್ ದೆನ್ ಇನ್ನೊಂದು ರೀಸೆಂಟಾಗಿ ದೆಹಲಿಯಲ್ಲಿ ಇನ್ಸಿಡೆಂಟ್, ಆ್ಯಂಡ್ ದೆನ್ ಹೈದರಾಬಾದಲ್ಲಿ ಇನ್ಸಿಡೆಂಟ್, ಆ್ಯಂಡ್ ದೆನ್ ಮೊನ್ನೆ ಬೆಂಗಳೂರಲ್ಲಿ ಇನ್ಸಿಡೆಂಟ್. ಯಾವ ಇನ್ಸಿಡೆಂಟ್? ಆ್ಯಂಡ್ ದೆನ್ ನೆಕ್ಸ್ಟ್ 44ನೇ ಪ್ರಶ್ನೆ, ಈಘಾಸ್ ಬಗ್ವಾಲ್ ಯಾವ ರಾಜ್ಯದ ಸಾಂಪ್ರದಾಯಿಕ ಜಾನಪದ ಹಬ್ಬವಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ಈಘಾಸ್ ಬಗ್ವಾಲ್ ಎಂಬ ಹಬ್ಬ ಯಾವ ರಾಜ್ಯದ ಜಾನಪದ ಹಬ್ಬವಾಗಿದೆ ಅಂತ. ಯಾವ ರಾಜ್ಯದ್ದು? ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂತಂದರೆ ಹಿಮಾಚಲ್ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಈಘಾಸ್ ಬಗ್ವಾಲ್ ಯಾವುದು ರಾಜ್ಯದಲ್ಲಿ? ಈಘಾಸ್ ಬಗ್ವಾಲ್ ಅಂತಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಸಾಂಪ್ರದಾಯಿಕ ಹಬ್ಬವು ಕಂಡುಬರುತ್ತೆ. ಯಾವುದು? ಈಘಾಸ್ ಬಗ್ವಾಲ್ ಉತ್ತರಾಖಂಡ ರಾಜ್ಯದಲ್ಲಿ. ಇದೇ ಒಂದು ಉತ್ತರಾಖಂಡದಲ್ಲಿ ಇನ್ನೊಂದು ನೋಡಿದ್ವಲ್ವ ನಾವು ಆವಾಗಲೇ, ಯಾವುದು? ಹರೇನಾ, ನೆನಪಿದೆಯಾ? ಓಕೆ, ಗುಡ್ ಗರ್ಲ್, ಗುಡ್. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬತುಕಮ್ಮ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಬತುಕಮ್ಮ ಆವಾಗಲೇ ಹೇಳಿದಲ್ಲ ನಿಮಗೆ, ಬತುಕಮ್ಮ ಹಬ್ಬ ಯಾವ ಒಂದು ರಾಜ್ಯದಲ್ಲಿ? ಇದೇ ಒಂದು ತೆಲಂಗಾಣ ರಾಜ್ಯದಲ್ಲಿ, ಸರಿನಾ. ಸಮ್ಮಕ್ಕ ಸರಳಕ್ಕ ಮೇಡಾರಾಮ್, ಇದೇ ಒಂದು ಸಮ್ಮಕ್ಕ ಸರಳಕ್ಕಿಗೆ ನಾವು ಮೇಡಾರಾಮ್ ಜಾತ್ರೆ ಅಂತ ಕರಿತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಬರೋದು ನಗೋಬಾ ಜಾತ್ರೆ ಅಂತ ಹೇಳಿದ್ದೀವಿ, ನಗೋಬಾ. ಆ್ಯಂಡ್ ದೆನ್ ಮತ್ತೆ ಹೇಳೋದು ಯಾವುದು ಅಂತಂದರೆ ಈ ಒಂದು ಬತುಕಮ್ಮ. ಇನ್ನೊಂದು ಬೀದಲ್ಲಿ ಹೇಳೋದಾದರೆ ಬೋನಾಲು ಜಾತ್ರೆ, ಸರಿನಾ. ಬೋನಾಲು ಒಂದು ಪಕ್ಷಿಧಾಮ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ನಮ್ಮ ಯಾದಗಿರಿಯವ್ರಿಗೆ ಗೊತ್ತಿರುತ್ತೆ, ಯಾಕೆಂದರೆ ಯಾದಗಿರಿಯಲ್ಲೇ ಕಂಡುಬರುತ್ತೆ. ಸೊ ನಮ್ಮ ಕರ್ನಾಟಕದ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪಕ್ಷಿಧಾಮ ಯಾವುದು ಅಂತಂದರೆ ಈ ಬೋನಾಲು ಪಕ್ಷಿಧಾಮ ಅಂತ ಹೇಳ್ತೀವಿ. ಓಕೆ, ನಮ್ಮ ಕರ್ನಾಟಕದಲ್ಲಿ ರಂಗನತಿಟ್ಟಿನಕ್ಕಿಂತ ಜಾಸ್ತಿ ದೊಡ್ಡದಾಗಿರೋದು ಯಾವುದು ಅಂದರೆ ಬೋನಾಲು. ಸೊ ಬೋನಾಲು ಪಕ್ಕ ಯಾವ್ದು ಕಂಡುಬರುತ್ತೆ? ಮೀನ್ಸ್ ಯಾದಗಿರಿ ಪಕ್ಕ ಯಾವ್ದು ಕಂಡುಬರುತ್ತೆ? ತೆಲಂಗಾಣ ಕಂಡುಬರುತ್ತೆ. ಸೊ ಬೋನಾಲು ಫೆಸ್ಟಿವಲ್ ಎಲ್ಲಿದೆ ಅಂದರೆ ಇವತ್ತು ತೆಲಂಗಾಣದಲ್ಲಿ ಕಂಡುಬರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಥೋಕು ಯಮಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಥೋಕು ಯಾವ ರಾಜ್ಯದಲ್ಲಿ? ಅಗೇನ್ ನಮ್ಮ ನಾಗಾಲ್ಯಾಂಡ್ ರೀ. ಯಾವ್ದು ರೀ? ನಾಗಾಲ್ಯಾಂಡ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನಾಗಾಲ್ಯಾಂಡ್. ಥೋಕು ಯಮಾಂಗ್ ಹಬ್ಬವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ಚರ್ಚರ ಯಾವ ರಾಜ್ಯದಲ್ಲಿ ಆಚರಿಸಲಾಗಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಹಬ್ಬವಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ಚರ್ಚರ ಯಾವ ರಾಜ್ಯದಲ್ಲಿ? ಸಿ ಫಾರ್ ಚೇರ್ಚರ, ಸಿ ಫಾರ್ ಚೇರ್ ಎಲ್ಲಿರುತ್ತೆ? ಕೋಟೆ ಒಳಗಿರುತ್ತೆ. ಕೋಟೆ ಅಂತಂದರೆ ನಾವು ಗಡ ಅಂತ ಕರಿತೀವಿ, ಮೀನ್ಸ್ ಛತ್ತೀಸ್ಗಢ, ಸರಿನಾ. ಛತ್ತೀಸ್ಗಢದಲ್ಲಿ ಚೇರ್ಚರ ಎಂಬ ಒಂದು ಹಬ್ಬವನ್ನು ಕೂಡ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬೋನಾಲು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? ಇವಾಗಲೇ ಹೇಳಿದಲ್ಲಿ ನಿಮಗೆ ಬೋನಾಲು ಯಾವ ಒಂದು ರಾಜ್ಯ? ತೆಲಂಗಾಣ ರಾಜ್ಯ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಕೇಳಿದಾನೆ ಇದನ್ನು. ಇವನ್ ನಿಮಗೆ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ ಇದು. ಬೋನಾಲು ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಯಾದಗಿರದಲ್ಲಿ. ಯಾದಗಿರಿ ಎಷ್ಟನೇ ರಾಜ್ಯವಾಗಿದೆ ನಮ್ಮ ಕರ್ನಾಟಕದ್ದು? ಸರಿ, ಎಷ್ಟನೇ ಜಿಲ್ಲೆ ಆಗಿದೆ ನಮ್ಮ ಕರ್ನಾಟಕದ್ದು? 30ನೇ ಜಿಲ್ಲೆ ಆಗಿದೆ. ಯಾವಾಗ? ಏಪ್ರಿಲ್ 10 2010ರಲ್ಲಿ ಈ ಒಂದು ಜಿಲ್ಲೆ ಏನಿದೆಯಲ್ಲ ಹುಟ್ಕೊಂಡಿದೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಂಗ್ ಕ್ರೇಮ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರ್ ನೋಂಗ್ ಕ್ರೇಮ್ ಇಲ್ಲಾಂದರೆ ನಾಂಗ್ ಕ್ರೇಮ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ? ಮೇಘಾಲಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 50ನೇ ಪ್ರಶ್ನೆ ಏನಿದೆ ಅಂತಂದರೆ ಭಾರತದ ಯಾವ ರಾಜ್ಯದಲ್ಲಿ ಲೋಸಾರ್ ಹಬ್ಬವನ್ನು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರ್ ಲೋಸಾರ್ ಅಂತ ಬಂದರೆ ಟೋಟಲಿ 4 ರಾಜ್ಯಗಳನ್ನು ನೆನಪಿಟ್ಕೊಳ್ಳಿ ನೀವು. ಯಾವ್ದು? ಒಂದು ಅರುಣಾಚಲ ಪ್ರದೇಶ. ಓಕೆ, ಅರುಣಾಚಲ ಪ್ರದೇಶ ನಿಮ್ಗೆ ನೆನಪಿರುತ್ತಾ? ಓಕೆ, ನೆನಪಿರುತ್ತೆ. ಆ್ಯಂಡ್ ದೆನ್ ಅರುಣಾಚಲ ಪ್ರದೇಶ ಆದ ನಂತರ ಇದ್ರ ಪಕ್ಕ ಕಂಡುಬರ್ತಕ್ಕಂಥ ಒಂದು ಸಿಕ್ಕಿಂ ನೆನಪಿಟ್ಕೊಳ್ಳಿ, ಸರಿನಾ. ಅದೇ ಒಂದು ಸೇಮ್ ಲ್ಯಾಟಿಟ್ಯೂಡಲ್ಲಿ ಕಂಡುಬರುತ್ತೆ ತಾನೇ ಇದನ್ನು ಕೂಡ,
ಸಿಕ್ಕಿಮ್. ಆ್ಯಂಡ್ ದೆನ್ ಸೇಮ್ ಅದೇ ಲ್ಯಾಟಿಟ್ಯೂಡಲ್ಲಿ ಸ್ವಲ್ಪ ಈ ಕಡೆ ಬಂದ್ಬಿಡಿ ವೆಸ್ಟಿಗೆ ಬಂದ್ಬಿಡಿ. ಅಲ್ಲಿ ಯಾವುದಿದೆ, ಒಂದು ಲಡಾಖ್ ಇದೆ, ಇನ್ನೊಂದು ಹಿಮಾಚಲ್ ಪ್ರದೇಶ ಇದೆ. ಈ 4 ರಾಜ್ಯಗಳಲ್ಲಿ, 4 ಮೀನ್ಸ್ ರಾಜ್ಯ ಮತ್ತು UTಯಲ್ಲಿ, ಸೊ ಇಲ್ಲಿ ಲೋಸಾರ್ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಸೊ ಇಲ್ಲಿ ಆಪ್ಷನಲ್ಲಿ ಯಾವುದಿದೆ, ಅರುಣಾಚಲ್ ಪ್ರದೇಶ ಇದೆ. ಅರುಣಾಚಲ್ ಪ್ರದೇಶಕ್ಕೆ ನಾವು ಟಿಕ್ ಹಾಕಬೇಕಾಗುತ್ತೆ. ಸೊ ಈ ಪ್ರಶ್ನೆ ಏನಿದೆ ಅಲ್ವಾ, ಸಾಕಷ್ಟು ಸರಿ ಕೇಳಿದ್ದಾನೆ. ಇವನ್ ಇದನ್ನು ಭೂತಾನಲ್ಲೂ ಕೂಡ ಆಚರಣೆ ಮಾಡಲಾಗ್ತದೆ, ಯಾವುದನ್ನು, ಲೋಸಾರ್ ಹಬ್ಬವನ್ನು. ಸೊ ಹಾಗಾದರೆ ಲೋಸಾರ್ ಹಬ್ಬವನ್ನು ಯಾವುದರ ಸಲುವಾಗಿ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ಬೋದಾ? ಸೊ ನಿಮ್ಗೆ ಆಪ್ಷನ್ ಕೊಡಲ್ಲ. ಇದೊಂದು ಸುಗ್ಗಿ ಹಬ್ಬವಾಗಿದೆ, ಇದೊಂದು ನ್ಯೂ ಇಯರ್ ಹಬ್ಬವಾಗಿದೆ, ಆ್ಯಂಡ್ ದೆನ್ ಇದೊಂದು ಜನರ ಭಾವನೆಗಳ ಹಬ್ಬವಾಗಿದೆ ಅಂತ, ಸರಿನಾ? ಸೊ ಇದಕ್ಕೆ ಯಾವುದಾಗುತ್ತೆ ಆಪ್ಷನ್ನ ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 51ನೇ ಪ್ರಶ್ನೆ, ಇತ್ತೀಚಿನ ಚಾಚನ್ ಮೇಯಿಸುವಿಕೆ ಮೀನ್ಸ್ ಚಾಚನ್ ಗ್ರೇಜಿಂಗ್ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ದೇನೆ. ಚಾಚಿನ್ ಗ್ರೇಜಿಂಗ್ ಎಲ್ಲಿ? ನಮ್ಮ ಒಂದು ಅರುಣಾಚಲ್ ಪ್ರದೇಶದಲ್ಲಿ. ಆ್ಯಂಡ್ 52ನೇ ಪ್ರಶ್ನೆ, ಕಲಾಘೋಡ ಅಲ್ಲದು ಕಾಲ ಮೀನ್ಸ್ ಕಪ್ಪು ಅಂತ, ಕಾಲಾಘೋಡ ಕಲಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಕಾಲಾಘೋಡ ಎಲ್ಲಿ ಅಂತಂದರೆ ನಮ್ಮ ಮಹಾರಾಷ್ಟ್ರದಲ್ಲಿ, ಸರಿನಾ? ಗೋಡ ಕಾಲ ಚಸ್ಮಾ ಸಾಂಗ್ ಒಂದು ಹಿಡಿದೆ ಅಲ್ವಾ, ಸೊ ಮಹಾರಾಷ್ಟ್ರ ಅಂತ ನೆನ್ಪಿಟ್ಕೊಳ್ಳಿ, ಮುಂಬೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಾಗಾದವ ಯಾವ ರಾಜ್ಯದ ಹಬ್ಬ ಅಂತ ಕೇಳಿದ್ದಾನೆ. ಯಾವುದು ಸಾಗಾದವ ಯಾವ ರಾಜ್ಯದ ಹಬ್ಬವಾಗಿದೆ? ಆಪ್ಷನ್ ಎ ತ್ರಿಪುರಾ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅಸ್ಸಾಂ ಅಂತ ಕೊಟ್ಟಿದ್ದಾನೆ, ಸರಿನಾ? ದವಾ ಅಂದರೆ ಮೆಡಿಸಿನ್ ಅಂತ ಹೇಳ್ತೀವಲ್ವಾ, ಈ ಸಾಗಾದವ. ಸಾಗಾದವ ಫಾರ್ ಸಿಕ್ಕಿಂ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿಕ್ಕಿಂ ಅಂತ ಹೇಳ್ತೀವಿ. ಸಾಗಾದವ ಯಾವ ರಾಜ್ಯದ ಹಬ್ಬವಾಗಿದೆ ಅಂದರೆ ಸಿಕ್ಕಿಂ ರಾಜ್ಯದ ಹಬ್ಬವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 54ನೇ ಪ್ರಶ್ನೆ ಏನಿದೆ ಅಂದರೆ ಗೋರ್ಸುಮ್ ಖೋರಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವುದು? ಗೋರ್ಸುಮ್ ಖೋರಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ? ಇದಕ್ಕೆ ಅಗೇನ್ ಇವಾಗಲೇ ಹೇಳಿದೆವಲ್ವಾ, ಒಂದು ಗ್ರೇಜಿಂಗ್ ಹಬ್ಬ, ಚಾಚಿನ್ ಗ್ರೇಜಿಂಗ್ ಅಲ್ವಾ, ಆ ಚಾಚಿನ್ ಗ್ರೇಜಿಂಗ್ ಎಲ್ಲಿ ಇದೆ? ಒಂದು ಅರುಣಾಚಲ್ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ಗೋರ್ಸಮ್ ಖೋರಾ ಕೂಡ ಇದೇ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಆಚರಿಸ್ತಕ್ಕಂಥ ಒಂದು ಹಬ್ಬವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 55ನೇ ಪ್ರಶ್ನೆ ಏನಿದೆ ಅಂದರೆ ಫುಲ್ ದೇಯಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಫುಲ್ ದೇಯಿ, ಫುಲ್ ಫ್ಲವರ್ ವ್ಯಾಲಿ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಇದೇ ಒಂದು ಉತ್ತರಾಖಂಡದಲ್ಲಿ. ಸೊ ಈ ಫೂಲ್ ಅನ್ನೋದು ಕೂಡ, ಫೂಲ್ ಅಂದ್ರೆ ಏನು? ಹೂ ತಾನೆ. ಹೂ ಅಂದ್ರೆ ಏನು? ಫ್ಲವರ್ ತಾನೆ. ಪುಷ್ಪ ಸುನ್ಕೆ ಫ್ಲವರ್ ಸಮझे क्या ಫೈರ್ ಅಲ್ವಾ? ಸೊ ಆ ಥರ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು? ಉತ್ತರಾಖಂಡದು ಫೂಲು ಫೈರ್ ಉತ್ತರಾಖಂಡ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಿಗ್ಮೋ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಶಿಗ್ಮೋ ಹಬ್ಬ ಯಾವುದು? ನಮ್ಮ ಗೋವಾರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 57ನೇ ಪ್ರಶ್ನೆ, ಯಾವ ಶೋಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಯಾವ ಶಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಸೊ ಆಪ್ಷನ್ ಕೊಟ್ಟಿದ್ದಾನೆ, ಮಣಿಪುರ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಗೋವಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರ ಅಂತ ಆಗುತ್ತೆ. ಯಾವುದು? ಯಾವ ಶಾಂಗ್ ಹಬ್ಬವನ್ನು ಮಣಿಪುರದಲ್ಲಿ ಆಚರಣೆ ನಾವು ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ 58ನೇ ಪ್ರಶ್ನೆ ಏನಿದೆ ಅಂದರೆ ಮಿಂಜಾರ್ ಜಾತ್ರೆಯನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವುದು? ಮಿಂಜಾರ್ ಜಾತ್ರೆಯನ್ನು ಹೇಳ್ಬೋದಾ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಯಾವುದಂತ ಹೇಳ್ತೀವಿ? ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ. ಸರಿನಾ? ಯಾವುದು? ಮಿಂಜಾರ್ ಜಾತ್ರೆಯನ್ನು ಎಲ್ಲ ಆಚರಣೆ ಮಾಡ್ತೀವಿ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೋಪಿನ್ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತಕ್ಕಂತಹ ಕೃಷಿ ಹಬ್ಬವಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಮೋಪಿನ್ ಯಾವ ರಾಜ್ಯದಲ್ಲಿ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಅರುಣಾಚಲ್ ಪ್ರದೇಶ, ಆಪ್ಷನ್ ಡಿ ಏನಿದೆ ಅಂತಂದರೆ ಗುಜರಾತ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅರುಣಾಚಲ್ ಪ್ರದೇಶ್. ಸರಿನಾ? ಯಾವುದು? ಮೋಪಿನ್. ಇವಾಗಲೇ ಒಂದು ಕೋರಾ ಅಂತ ನೋಡಿದ್ವಿ, ಒಂದು ಹಬ್ಬ. ಆ್ಯಂಡ್ ದೆನ್ ಅದಕ್ಕಿಂತ ಹಿಂದೆ ಯಾವ್ದು ನೋಡಿದ್ವಿ? ಮಿಶ್ಮಿ ಅಂತ ಒಂದು ನೋಡಿದ್ವಿ. ಆ್ಯಂಡ್ ದೆನ್ ಚಾಚಿನ್ ಗ್ರೇಜಿಂಗ್ ಅಂತ ಒಂದು ನೋಡಿದ್ವಿ ಅಲ್ವಾ? ಸೊ ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಯಾವುದು? ಮೋಪಿನ್ ಎಂಬ ಒಂದು ಕೃಷಿ ಹಬ್ಬವಾಗಿದೆ. ಅದು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಅಂದರೆ ಈ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಆಚರಣೆ ಮಾಡ್ತೀವಿ ಅಂತ. ಆ್ಯಂಡ್ ದೆನ್ ಲಾಂಗ್ ಟೇ ಅಂತ ನೋಡಿದ್ವಲ್ವಾ? ಲಾಂಗ್ ಟೇ ಹಬ್ಬ. ಆ ಒಂದು ಲಾಂಗ್ ಟೇ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ? ಇದೇ ಒಂದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ. ಯಾವ ಒಂದು ಬುಡಕಟ್ಟು ಜನಾಂಗ ಅಂತ ಹೇಳಿದೆ ನಿಮಗೆ? ನಿಶ್ಮಿ ಅಲ್ವಾ? ಆ ನಿಶ್ಮಿ ಬುಡಕಟ್ಟು ಜನಾಂಗದವರು ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಲಾಂಗ್ ಟೇ ಹಬ್ಬವಾಗಿದೆ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದಿದೆ ಅಂತ ನೋಡೋದಾದರೆ ನೋಂಗ್ ಕ್ರೈಮ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಸೊ ಇದನ್ನು ನೋಡಿದ್ವಾ ನಾವು? ಓಕೆ, ನಾವು ಆಲ್ರೆಡಿ ನೋಡಿದ್ದೀವಿ ಅನಿಸುತ್ತೆ ಇದನ್ನು. ಸೊ ಇದಕ್ಕೆ ಆಪ್ಷನ್ ಏನಿದೆ? ಮಣಿಪುರ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಿಜೋರಾಮ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸೊ ಅದನ್ನು ಆಲ್ರೆಡಿ ಒಂದ್ಸರಿ ನೋಡಿದ್ವಿ. ಸೊ ಇದಕ್ಕೆ ಆನ್ಸರ್ ಏನಿದೆ ಅಂತ ನೀವು ಕಾಮೆಂಟ್ನ ಮಾಡಿ. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಿ ನೀವು ಲೈಕ್ ಮಾಡಿದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.